हरिहन्ताणं नमो सिद्धाणं नमो आर्याणं नमो गोचायाणं नमो लोये सवसाहुणं नमो हरिहन्ताणं नमो सिद्धाणं नमो आर्याणं नमो गोचायाणं नमो लोये सवसाहुणं नमो हरिहन्ताणं नमो सिद्धाणं नमो आर्याणं नमो गोचायाणं नमो लोये ಹೊಸಮಾರು ಧರ್ಮಶ್ರೀ ಮನೆ ಪ್ರೇಮ್ ಕುಮಾರ್ ಎಲ್ಲರಿಗೂ ಅಣ್ಣಾಜಿಯವರಾಗಿದ್ದಂತಹ ಪ್ರೇಮ್ ಕುಮಾರ್ ಅವರ ಶ್ರದ್ಧಾಂಜಲಿ ಸಭೆ ನುಡಿ ನಮನ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ವಿರಾಜಮಾನವಾಗಿರುವಂತಹ ಕಾರ್ಕಳ ಜೈನ ಮಠದ ಪರಮ ಪೂಜ್ಯ ಲಲಿತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳ ಪಾದ ಚರಣಗಳಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವ ಕುಟುಂಬದವರೇ, ಅಣ್ಣಾಜಿಣ್ಣನವರ ಆತ್ಮೀಯರೇ, ಸುಮಾರು 2006ರಿಂದ ನಾನು ಈ ಬಸದಿಯಲ್ಲಿ ನಡೆಯುವಂಥ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ನನ್ನಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ತೊಡಗಿಸಿಕೊಂಡಿದ್ದೆ. ತೊಡಗಿಸಿಕೊಳ್ಳುವುದಕ್ಕೆ ನನಗೆ ಮೂಲ ಕಾರಣ ಕೂಡ ಅಣ್ಣಾಜರೇ. ಸುಮಾರು 10-12 ವರ್ಷಗಳ ಕಾಲ ಜೈನ ಯೋಜನಾ ಸಂಘದ ಅಧ್ಯಕ್ಷರಾಗಿ, ಅವರೊಂದಿಗೆ ಆ ಜೈನ ಯೋಜನಾ ಸಂಘದ ಕಾರ್ಯದರ್ಶಿಯಾಗಿ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಅವರ ಸಹಕಾರ ಮಾರ್ಗದರ್ಶನದೊಂದಿಗೆ ನಾವು ಮಾಡಿದ್ದೇವೆ. ಅದೇ ರೀತಿ ತದನಂತರ ನಡೆದಂತಹ ಧಾಮ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಕೂಡ ಅವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ, ಗೌರವ ಮಾರ್ಗದರ್ಶನದಲ್ಲಿ ಈ ಬಸದಿಯ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಅವರೊಂದಿಗೆ ನಾನು ಕೆಲಸವನ್ನು ಮಾಡಿದ್ದೇನೆ. ನಮಗೆ ಅಣ್ಣಾಜಿಯವರಂಥ ಒಬ್ಬ ವ್ಯಕ್ತಿ ಇದ್ರೆ ಎಷ್ಟೇ ದೊಡ್ಡ ಕೆಲಸವನ್ನು ಕೂಡ ಮಾಡುವುದಕ್ಕೆ ನಮಗೆ ಸಾಧ್ಯ ಅನ್ನೋದಕ್ಕೆ, ನಾವೀಗ ಏನು ಆರಾಮವಾಗಿ ಊಟ ಉಪಚಾರವನ್ನು ಪಡೆಯುತ್ತಿದ್ದೇವೆ ಅನ್ನಛತ್ರದಲ್ಲಿ, ಅದಕ್ಕೆ ಕೂಡ ಆ ಕೆಲಸವನ್ನು ಪ್ರಾರಂಭಿಸುವಂತಹ ಹೊತ್ತಿನಲ್ಲಿ ದಿವಂಗತ ವಿದ್ಯಾಬುನಾಳರು ಆ ಕೆಲಸವನ್ನು ಕೈಗೆತ್ತಿಕೊಂಡರು. ತದನಂತರ ಅವರ ಮರಣ ನಂತರ ಆ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡವರು ದಿವಂಗತ ಅಣ್ಣಾಜಿಯವರು. ನಮಗೆಲ್ಲ ಧೈರ್ಯವನ್ನು ತುಂಬಿ, ನಾನಿದ್ದೇನೆ, ನಿಮಗೆ ಏನಾಗಬೇಕು ಎನ್ನುವಂತಹ ಒಂದು ಭರವಸೆಯನ್ನು ನೀಡಿ ಆ ಛತ್ರಕ್ಕೆ ಒಂದು ರೂಪವನ್ನು ಕೊಟ್ಟವರು ಅಣ್ಣಾಜರು. ಹಾಗೂ ನಮ್ಮೊಂದಿಗೆ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ಮರಿಸುತ್ತೇನೆ. ಈದುಗುತ್ತು ಮುನಿರಾಜ್ರವರು, ಇವರೆಲ್ಲರ ಸಹಕಾರದಿಂದ ಈ ಬಸದಿಯಲ್ಲಿ ಅನ್ನಛತ್ರ ನಿರ್ಮಾಣವಾಗಿದೆ. ಅದೇ ರೀತಿ ಬಸದಿಯ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ಕೂಡ ಯಾವುದೇ ಒಂದು ನಾವು ಸಮಾಲೋಚನೆ ಸಭೆ ಕರೆದಿರೋ ಕೂಡ ಅಲ್ಲಿ ಅಣ್ಣಾಜರು ಬರುವಾಗ ಬರೀ ಕೈಯಲ್ಲಿ ಬರುತ್ತಿರಲಿಲ್ಲ, ಅವರದಂಥ ದೇಣಿಗೆಯನ್ನು ಹಿಡಿದುಕೊಂಡೇ ಬರುತ್ತಿದ್ರು. ಇದೆಲ್ಲ ನಮ್ಮ ಸಮಾಜಕ್ಕೆ ಒಂದು ಸ್ಫೂರ್ತಿ ಆಗ್ತಿತ್ತು. ಬಸದಿಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅವರ ಎಷ್ಟೇ ಅಂಗಡಿಯ ಕೆಲಸದ ಒತ್ತಡ ಇದ್ರೂ ನಮ್ಮೊಂದಿಗೆ ಬೆರೆಯುತ್ತಿದ್ದಂತಹ ಅಣ್ಣಾಜರು. ಇವತ್ತು ನನ್ನ ಪ್ರಕಾರ ಈ ಬಸದಿಗೆ ಒಂದು ದೊಡ್ಡ ಆಸ್ತಿ ನಷ್ಟವಾಗಿದೆ ಅಂತ ಹೇಳ್ತೇನೆ ನಾನು. ಮನುಷ್ಯನ
ಹುಟ್ಟು ಅವನ ಆಯುಷ್ಯದಲ್ಲಿ ಆಯುಷ್ಯ ಇರ್ತದೆ, ಅವನಿಗೆ ಇತ್ತಿಷ್ಟೇ ಅಂತ ಆಯುಷ್ಯ ಇರ್ತದೆ, ಅದರಲ್ಲಿ ಕೊನೆಗೊಳ್ಳುತ್ತದೆ. ಅವನು ಆ ಜೀವಿತ ಆಯುಷ್ಯದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿದ್ದಾನೆ ಅದನ್ನು ಅವನು ಬಿಟ್ಟು ಹೋಗ್ತಾನೆ. ಅಂಥದ್ರಲ್ಲಿ ಅಣ್ಣಜರು ಕೂಡ ಒಬ್ರು. ಅವರು ಅಣ್ಣ ಮಾತ್ರ ಅಲ್ಲ, ಡಬಲ್ ಅಣ್ಣ. ಅಣ್ಣಾಜಿ ಅಣ್ಣ ಅಂತ ಕರಿತೇವೆ. ಅಣ್ಣಾಜಿ ಅಂದ್ರು ಅಣ್ಣನೇ, ಅಣ್ಣ ಅಂದ್ರೆ ಅಣ್ಣನೇ, ಆದ್ರೂ ನಾವೆಲ್ಲ ಕರೆಯುವುದು ಅಣ್ಣಾಜಿ ಅಣ್ಣ ಅಂತ. ಅಂತ ಒಂದು ಪುಣ್ಯಾತ್ಮವನ್ನ ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ, ನುಡಿ ನಮನ ಕಾರ್ಯಕ್ರಮದಲ್ಲಿ, ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಕಾರ್ಕಳದ ಪರಮ ಪೂಜ್ಯ ಲಲಿತ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರನ್ನು ನಾನು ಅವರಿಗೆ ನಮೋಸ್ತುಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ವೇದಿಕೆಯಲ್ಲಿ ಇವತ್ತು ನುಡಿ ನಮನವನ್ನ ಸಲ್ಲಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ಅಜಿತ್ ಕುಮಾರ್ ಕೊಕ್ರಾಡಿ. ಇವರನ್ನು ಕೇಳಿಕೊಂಡಾಗ ನಾನು ಬರ್ತೇನೆ, ಅಣ್ಣದೇವರ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳುತ್ತೇನೆ ಅನ್ನುವಂತಹ ಮಾತನ್ನು ನೀಡಿ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆಡಳಿತ ಸಮಿತಿಯ ಪರವಾಗಿ ಗೌರವವಾಗಿ ಗುರುತಿಸುತ್ತೇನೆ. ಹಾಗೆ ಇಂದಿನ ಒಂದು ಈ ಸಭೆಯಲ್ಲಿ ವೇದಿಕೆಯಲ್ಲಿ ನಮ್ಮ ಆಡಳಿತ ಸಮಿತಿಯ ಹಿರಿಯರಾದಂತಹ ದುಗ್ಗನಾಯಕರ ಮನೆ ಸುಕೀರ್ತಿ ಹೆಗ್ಡೆ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸಿ ಗುರುತಿಸುತ್ತೇನೆ. ಹಾಗೆ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶಿಶುಪಾಲ್ ಜೈನ್ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಗುರುತಿಸುತ್ತೇನೆ. ಹಾಗೆ ಯುವಜನ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಜಿನೇಂದ್ರ ಕುಮಾರ್ ಇದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಗುರುತಿಸುತ್ತೇನೆ. ಹಾಗೆ ಜೈನ್ ಮಿಲನ್ನ ಅಧ್ಯಕ್ಷರಾದಂತಹ ಕಿಶೋರ್ ಕುಮಾರ್ ಇದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಗುರುತಿಸುತ್ತೇನೆ. ಅದಲ್ಲದೆ ಇಂದು ಶ್ರೀಯುತ ಅಣ್ಣಾಜರ ಕುಟುಂಬಸ್ಥರು ಸಹೋದರ ಶ್ರೀಯುತ ವಿಜಯಕುಮಾರ್ ಹಾಗೂ ಜಯಮಾಲ ಮೇಡಮ್ ಇದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಗುರುತಿಸುತ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಅಣ್ಣಾಜರ ಕುಟುಂಬ ವರ್ಗ ಇದೆ. ಅವರನ್ನು ಕೂಡ ನಾನು ಮಾತೃ ತಾಯಿ ಇದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕ ಗುರುತಿಸುತ್ತೇನೆ. ಹಾಗೆ ಮಾನಸಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಿತ್ರಾ ಸನ್ಮತ್ ಕುಮಾರ್ ಇದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಗುರುತಿಸುತ್ತೇನೆ. ಹಾಗೆ ಅಣ್ಣಜರ ತಾಯಿ ಇದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಗುರುತಿಸುತ್ತೇನೆ. ಹಾಗೆ ನಮ್ಮ ಆಡಳಿತ ಸಮಿತಿಯ ಸದಸ್ಯರು, ಜೈನ್ ಮಿಲನ್ನ ಸದಸ್ಯರು, ಯುವಜನ ಸಂಘದ ಸದಸ್ಯರು, ಮಾನಸಿ ಮಹಿಳಾ ಸಂಘದ ಸದಸ್ಯರಿದ್ದಾರೆ. ಅವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸುತ್ತೇನೆ. ಅದೇ ರೀತಿ ಅಣ್ಣಾಜರ ಆತ್ಮೀಯರು ನಮ್ಮ ಇವತ್ತಿನ ಒಂದು ಈ ಅಭಿಷೇಕ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಪರ ಊರಿನ ಶ್ರಾವಕರು ಶ್ರಾವಕಿಯರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಅದೇ ರೀತಿ ನಾನು ಭಾರತಿ ಅಕ್ಕನ ವಿಷಯವಾಗಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ನಮ್ಮ ಬಸದಿಯ ಕಾರ್ಯಕ್ರಮ ಆ ಅನ್ನಛತ್ರದ ಕೆಲಸ ಆಗುವಾಗ ಕೂಡ ನಾವು ಪ್ರತಿ ಶನಿವಾರ ನಾವು ಪೇಮೆಂಟ್ ಆಗಬೇಕಿದ್ರೆ ಹೊಸಮಾರಿಗೆ ಹೋಗ್ಬೇಕು. ನನ್ನ ಸಹೋದರನಾದಂತಹ ಶ್ರೀಯುತ ನಿಖಿಲ್ ಕುಮಾರ್, ನಾವು ಪ್ರತಿ ಶನಿವಾರ ನಾವು ಪೇಮೆಂಟಿಗೆ ಹೊಸಮಾರಿಗೆ ಹೋಗುದು. ಅಂಥ ಸಂದರ್ಭದಲ್ಲಿ ನಮ್ಮನ್ನಲ್ಲಿ ಕೂರಿಸಿ ನಮ್ಮನ್ನು ಅತಿಥಿ ಸತ್ಕಾರ ಮಾಡ್ತಿದ್ದಂತಹ ಮಾತೃ ಹೃದಯ ಭಾರತಿ ಅಮ್ಮ, ನಾನು ದೇವರಲ್ಲಿ ಇಷ್ಟೇ ಕೇಳಿಕೊಳ್ಳುವುದು, ಕುಟುಂಬಸ್ಥರಿಗೆ ಆ ಭಗವಂತನು ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ. ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಈ ಬಸ್ತಿಯ ಒಂದು ಸಮರ್ಥ ಶ್ರಾವಕರಾದಂತಹ ಅಣ್ಣಾಜರಿಗೆ ಮುಂದೊಂದು ಜನ್ಮ ಇದ್ರೆ ಈ ನಮ್ಮ ಜೈನ ಧರ್ಮದಲ್ಲಿ ಹುಟ್ಟಿ ನಮ್ಮೊಂದಿಗೆ ಇರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿ ಬಂದಂಥ ಎಲ್ಲರಿಗೆ ಮತ್ತೊಮ್ಮೆ ಗೌರವವನ್ನು ಸೂಚಿಸುತ್ತಾ ನನ್ನ ಗೌರವ ಸೂಚನೆಯನ್ನು ಕೊನೆಗೊಳಿಸುತ್ತೇನೆ. ಎಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ ಶಶಿಕಾಂತ್ ಜೈನ್ ಅವರಿಗೂ ಸ್ವಾಗತವನ್ನು ಕೋರುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯನ್ನು ಕರುಣಿಸಿರುವ
ಪೂಜ್ಯ ಸ್ವಾಮೀಜಿಯವರಿಗೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶ್ರೀಫಲವನ್ನು ಸಮರ್ಪಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಪೂಜ್ಯ ಸ್ವಾಮೀಜಿಯವರಿಗೆ ಗೌರವ ಸೂಚಕವಾಗಿ ಶ್ರೀಫಲವನ್ನು ಸಮರ್ಪಿಸಿದ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಬಂಧುಗಳೇ, ಶರಣರ ಶ್ರೇಷ್ಠತೆ ಮರಣದಲ್ಲಿ ನೋಡು ಎಂಬ ಮಾತಿದೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾವೆಲ್ಲ ಆಗಿದ್ದೇವೆ. ಯಾಕಂತ ಹೇಳಿದರೆ, ಅಣ್ಣಾಜಣ್ಣರವರ ಅಂತಿಮ ಯಾತ್ರೆಯ ದಿನದಂದು ಸುಮಾರು 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಿ ಗೌರವ ಸಮರ್ಪಣೆ ಮಾಡಿದ್ದಾರೆ. ಅಂದರೆ ಅವರು ಎಷ್ಟು ಜನಪ್ರಿಯರಾಗಿದ್ದಾರೆ, ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸ್ವಾರ್ಥ ಇಲ್ಲದೆ ಸಹಾಯ ಮಾಡಿದಂಥ ವ್ಯಕ್ತಿ ಅಣ್ಣಾಜಣ್ಣನವರು. ಎಷ್ಟೋ ಜನ ಸಾಮಾಜಿಕ ಜಾಲತಾಣದಲ್ಲಿ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿದ್ದಾರೆ. ಫೇಸ್ಬುಕ್ನಲ್ಲಿರ್ಬೋದು, ಸ್ಟೇಟಸ್ಗಳನ್ನು ಹಾಕಿ, ಅಥವಾ ಬಜಗೋಳಿಯಿಂದ ಇಲ್ಲಿಯವರೆಗೆ ಹಲವಾರು ವ್ಯಕ್ತಿಗಳು ಬ್ಯಾನರ್ಗಳನ್ನು ಹಾಕುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿದ್ದಾರೆ. ಅಂದರೆ ನಮ್ಮ ಸಮಾಜದ ಒಬ್ಬ ಎಲ್ಲರಿಗೂ ಬೇಕಾದಂತಹ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರಿಗೂ ಪರಿಚಯ ಇರುವಂಥ ವ್ಯಕ್ತಿ ಶ್ರೀಯುತ ಅಣ್ಣಾಜಣ್ಣರವರನ್ನು ನಾವು ಕಳ್ಕೊಂಡಿದ್ದೇವೆ. ಇದೀಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅಣ್ಣಾಜಣ್ಣನವರ ಭಾವಚಿತ್ರಕ್ಕೆ ದೀಪವನ್ನು ಪ್ರಜ್ವಲನೆ ಮಾಡಿ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಸ್ವರ್ಗೀಯ ಪ್ರೇಮ್ ಕುಮಾರ್ ಅವರ ಸಾಮಾನ್ಯ ಶಿಶುಪಾಲ್ ಜಯಂತ್ ಅವರು ಪ್ರೇಮ್ ಕುಮಾರ್ ಅವರ ನಿಕಟ ಸಂಪರ್ಕದಲ್ಲಿದ್ದು ಈ ಬಸದಿಯ ಅಭಿವೃದ್ಧಿಗೆ ಶ್ರಮಿಸಿದವರು. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಓಂ ಶ್ರೀ ವೀತರಾಗಾಯ ನಮಃ. ಪರಮ ಪೂಜ್ಯ ರಾಜಗುರು ಜ್ಞಾನಯೋಗಿ ಸ್ವಸ್ಥ ಶ್ರೀ ವೃತ್ತಗಿಟ್ಟಿ ಭಟ್ಟಾರಕ ಭಟ್ಟಾಚಾರ್ಯವರ ಮಹಾಸ್ವಾಮಿಗಳ ಶರಣಾರವಿಂದಗಳಿಗೆ ತ್ರಿವಾರ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ, ಇಂದಿನ ಶ್ರೀ ಪ್ರೇಮ್ ಕುಮಾರ್ ಅವರ ಈ ಶ್ರದ್ಧಾಂಜಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ನಾರಾಯ ಬಸದಿಯ ಆಡಳಿತ ಸಮಿತಿಯ ಹಿರಿಯರಾದ ಶ್ರೀ ಸುಕೀರ್ತಿ ಹೆಗ್ಗಡೆಯವರೇ ಹಾಗೂ ಜೈನ ಯೋಜನಾ ಸಂಘದ ಅಧ್ಯಕ್ಷರಾದ ಶ್ರೀ ಜಿನೇಂದ್ರ ಕುಮಾರ್ ಅವರೇ, ಬಂಧುಗಳೇ, ಅಣ್ಣಾಜಿಯವರ ವಿಷಯ ನಾನೇನು ಹೇಳಬೇಕಾಗಿಲ್ಲ. ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಇದ್ದೇ ಇದೆ. ನನ್ನ ಅವರ ಒಡನಾಟ ಈ ಬಸದಿಯ ಕಾರ್ಯಕ್ರಮದಲ್ಲಿ ಸಾಧಾರಣ 1982ನೇ ಇಸವಿಯಿಂದ. ಆವಾಗ ಇಲ್ಲಿ ಪರಮಪೂಜ್ಯ 105 ಕುಂದಗುಂದ ಸಾಗರ ಕ್ಷುಲ್ಲಕ ಮುನಿ ಸ್ವಾಮೀಜಿಯವರ ಚಾತುರ್ಮಾಸ ನಡೆದಿತ್ತು. ಆ ಸಂದರ್ಭದಲ್ಲಿ ನನ್ನ ಅವರ ಒಡನಾಟ ಈ ಬಸದಿಯಲ್ಲಿ ಆರಂಭವಾಯಿತು. ಅದರ ನಂತರ ನಿರಂತರವಾಗಿ ಬಸದಿಯ ಯಾವುದೇ ಕಾರ್ಯಕ್ರಮ ಇರಲಿ, ಅವರ ಸಲಹೆ ಮಾರ್ಗದರ್ಶನ ಪಡೆದುಕೊಂಡೇ
ನಾವೆಲ್ಲ ಎಲ್ಲರನ್ನು ಒಂದುಗೂಡಿಕೊಂಡೇ ಅವರು ಈ ಬಸದಿಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವರ ಜವಾಬ್ದಾರಿಯಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ನಾರಾಯಿ ಬಸದಿಯ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ಎಲ್ಲ ವಿಷಯಗಳು. ಯಾವುದೇ ವಿಷಯ ತೆಗೆದುಕೊಳ್ಳಬೇಕಿದ್ರೆ ಇಲ್ಲಿ ನಮಗೆ ಸಭಾಭವನದ ಕೊರತೆ ಇತ್ತು. ಸಭಾಭವನದ ನಿರ್ಮಾಣ ಆಯಿತು. ಹಾಗೆ ಅನ್ನಛತ್ರ ನಿರ್ಮಾಣ ಆಯಿತು. ವಾಹನ ನಿಲುಗಡೆ ಜಾಗದ ವ್ಯವಸ್ಥೆ ಆಯಿತು. ಪುರೋಹಿತರಿಗೆ ನಿವಾಸದ ವ್ಯವಸ್ಥೆ ಆಯಿತು. ಭಗವಂತನಿಗೆ ವಜ್ರಲೇಪನ ವ್ಯವಸ್ಥೆ ಆಯಿತು. ಹಾಗೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಮೇಲ್ಚಾವಣಿಗೆ ಚಾಮ್ರದ ಹೊದಿಕೆಯನ್ನು ಹೊದಿಸಿ ಅತ್ಯಂತ ವೈಭವದಲ್ಲಿ ದಾಂಬ ಸಂಪ್ರೋಷಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ನಾನು ನಮ್ಮ ಈ ಬಸದಿಗೆ ಶ್ರಮಿಸಿದಂಥ ಎಲ್ಲ ನಮ್ಮ ಹಿರಿಯರನ್ನು ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ಈ ಒಂದು ಜಿನಾಲಯದ ವ್ಯವಸ್ಥೆ ಮಾಡಿದ್ರಿಂದ ನಮಗೆ ಈ ಒಂದು ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಅವಕಾಶವಿತ್ತು. ಇವತ್ತು ನಾವು ನೋಡ್ತೇವೆ, ಕೆಲವೆಡೆ ಜಿನೇಶ್ವರನ ದರ್ಶನಕ್ಕೆ ಹೋಗಬೇಕಿದ್ರೆ ಎಷ್ಟೋ ದೂರ ನಡ್ಕೊಂಡು ಹೋಗಬೇಕು. ಆದರೆ ನಮ್ಮೂರಲ್ಲಿ ನಮ್ಮ ಪೂರ್ವಿಕರು ನಮಗೆ ಒಂದು ಭವ್ಯವಾದ ಈ ಜಿನಾಲಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದನ್ನು ನಾವು ನಡೆಸಿಕೊಂಡ್ರೆ ಆಯಿತು. ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ಬಂಧುಗಳೇ, ಕ್ಷಮಿಸಿ. ಇಂದಿನ ಈ ಅಣ್ಣಾಜಿಯವರ ಈ ಶ್ರದ್ಧಾಂಜಲಿ ಸಭಾ ಕಾರ್ಯಕ್ರಮಕ್ಕೆ ಅವರ ಆಪ್ತ ಮಿತ್ರರಾದ ಶ್ರೀ ಮಹಾವೀರ ಹೆಗಡೆ ಅಂಡಾರು ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಾರಾಯ ಬಸದಿ ಆಡಳಿತ ಸಮಿತಿ ಹಾಗೂ ಅಣ್ಣಾಜಿಯವರ ಕುಟುಂಬಸ್ಥರ ಪರವಾಗಿ ಜೈಜಿನೇಂದ್ರಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲ ಒಬ್ಬರಿಂದ ಆಗುವುದಿಲ್ಲ. ಅದಕ್ಕೆ ಯಾರಾದರೂ ಒಬ್ಬರು ನಿಮಿತ್ತ ಇರುತ್ತಾರೆ. ಆ ನಿಮಿತ್ತ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ. ಅದಕ್ಕೆಲ್ಲರ ಸಹಕಾರ ಇದ್ದರೆ ಮಾತ್ರ ಆ ಕಾರ್ಯ ಯಶಸ್ವಿ ಆಗ್ತದೆ. ಯಾವುದೇ ಒಂದು ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿದರೆ ಮಾತ್ರ ಸಾಲದು. ಅದಕ್ಕೆ ನೀರು ಗೊಬ್ಬರ ಎಲ್ಲ ಕೊಟ್ಟು ಅದರ ಪೋಷಣೆಯನ್ನು ಮಾಡಿದರೆ ಅದು ಮರ ದೊಡ್ಡದಾಗಿ ಬೆಳೆದು ಫಲವನ್ನು, ನೆರಳನ್ನು, ಎಲ್ಲರಿಗೂ ಆಶ್ರಯವನ್ನು ಕೊಡುತ್ತದೆ. ಹಾಗೆ ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಒಂದು ವಿಚಾರ ಇರ್ಬೋದು, ಅದು ನಿಮಿತ್ತ, ಅದಕ್ಕೆ ಮುಂದೆ ಹೋದವರ ನಿಮಿತ್ತ ಮಾತ್ರ. ಅಂಥ ಕಾರ್ಯಕ್ರಮಗಳ ಕೆಲವು ವಿಚಾರವನ್ನು ನಾನು ಅಣ್ಣಾಜಿಯವರಲ್ಲಿ ಆಗಾಗ ಹೇಳ್ತಿದ್ದೆ. ನಾವು ಹೀಗೆ ಮಾಡುವ, ಹೀಗೆ ಅಂತ. ಅದು ಯಾವುದೇ ಕಾರ್ಯಕ್ರಮಕ್ಕೆ ಅವರು ಬೇಡ ಅನ್ನಲಿಲ್ಲ. ಅವರು ಕೇಳುವ ಒಂದೇ ಪ್ರಶ್ನೆ ಅಂದರೆ ನನ್ನಿಂದ ಏನಾಗಬೇಕಂತೇಳಿ. ಆ ಧಾರ್ಮಿಕ ಕಾರ್ಯಕ್ರಮ ಯಾವುದೇ ಇರಲಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಿರು ಮಾತ್ರಲ್ಲದೆ ನಮ್ಮನ್ನು ಅದರಿಂದ ಹಿಂದೆಸವಾಗಿ ಮಾಡ್ತಿರಲಿಲ್ಲ. ನಾನು ಆಗಾಗಲೇ ಹೇಳಿದೆ, ಅವರ ಸಹಕಾರ, ಅವರ ಮಾರ್ಗದರ್ಶನ, ಇದರಲ್ಲಿ ನಾವು ನಾರಾಯಣದಲ್ಲಿ ಮಾಡಿದ್ದೆಲ್ಲ ಒಂದು ದಾಖಲೆಯ ಕೆಲಸಗಳು. ಉದಾಹರಣೆಗೆ ನಾವು ನಿರ್ಮಿಸಿದಂಥ 24 ತೀರ್ಥಂಕರರ ವೃಕ್ಷಗಳ ತೀರ್ಥಂಕರವರ. ಬಂಧುಗಳೇ, ಇದು ತಾವು ಎಲ್ಲಿ ನೋಡಬಹುದು. ಇಂಥ ತೀರ್ಥಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಎಲ್ಲಿ ಇಲ್ಲ. ಆ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಮುಂದೆ ಹೋಗಲಿಕ್ಕೆ ಸ್ವಲ್ಪ ಧೈರ್ಯ ಬರ್ತಿರಲಿಲ್ಲ. ಸಮಾಜದಲ್ಲೆಲ್ಲ ಕ್ಷೇತ್ರಕ್ಕೆ ಹೋಗಿ ಕಾವಂತರನ್ನು ಬರಲಿಕ್ಕೆ ಹೇಳೋದು. ಹಾಗೆ ಇವ್ರ ಹತ್ರ ಅವರಿಗೆ ಅಲ್ಲಿ ಒಡನಾಟ ಇತ್ತು ಮೊದಲೇ. ಅವರು ಬಂದು ಅವರ ಎಲ್ಲರನ್ನು ಬರುವ ಹಾಗೆ ಮಾಡಿದರು. ನನ್ನ ಲೆಕ್ಕದಲ್ಲಿ ಆ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಗ್ಡೆ ಅವರ ಪರಿಹಾರದವರು ಹೆಚ್ಚಾಗಿ ಎಲ್ಲರೂ ಬಂದಿದ್ದರು. ಅದರ ನಂತರ ಮುನಿಗಳ ವಿಹಾರ ಸಮಯದಲ್ಲಿ ಕೂಡ ಅಷ್ಟೇ
ಮುನಿಗಳು ಮಾತಾಜಿಯವರು ಅಂತೇಳಿಗೆ ಅತ್ಯಂತ ಗೌರವ. ನಮ್ಮ ಬಸದಿಗೆ ಯಾರಾದರೂ ಮುನಿಗಳು ಬರ್ತಾರಂತೇಳಿ ಫಸ್ಟ್ ಅವರಿಗೆ ಫೋನ್ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ಇಷ್ಪಾದ್ರೆ ಮುನಿಗಳು ಬರ್ತಾರಂತೆ, ಮಾತಾಜಿಯವರು ಬರ್ತಾರಂತೆ, ಅವ್ರಿಗೆ ಆಹಾರಕ್ಕೆ ಇಂಥ ವ್ಯವಸ್ಥೆ ಆಗಬೇಕು, ನಾನು ಕಳಿಸಿಕೊಡ್ತೇನೆ ಅಂತೇಳಿ. ಹಾಗಾಗಿ ಅವರ ಒಂದು ಸಹಕಾರ ಪ್ರೋತ್ಸಾಹದಿಂದ ನಮಗೂ ಆ ಕೆಲಸವನ್ನು ಮಾಡಲಿಕ್ಕೆ ಧೈರ್ಯ ಬರ್ತಿತ್ತು. ಯಾಕಂದ್ರೆ ಹಿಂದ್ಗಡೆ ಅಣ್ಣಾಜಿ ಅವರಿದ್ದಾರೆ ಅಂತೇಳಿ. ಹಾಗೆ ಕೊರೋನಾ ಸಮಯದಲ್ಲಿ ನಡೆದಂಥ ಚಾತುರ್ಮಾಸ ಕಾರ್ಯಕ್ರಮ, ಆ ಸಂಘದಲ್ಲಿ ಪರಮಪೂಜ್ಯ ಆರಿಕನ್ನೂರ ಚಿಂತನಮತಿ ಅವರ ಚಾತುರ್ಮಾಸ ಸಮಾರಂಭ. ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಆರಿಕ ಮಾತಾಜಿ ಅವರ ಚಾತುರ್ಮಾಸ ಅವರ ಪ್ರಪ್ರಥಮ. ಆ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಲಾಕ್ಡೌನ್ ಆದ್ರಿಂದ ಮುಂದೆ ಪ್ರಯಾಣ ಮಾಡೋದು ಕಷ್ಟ ಆಯಿತು. ಆವಾಗ ಏನು ಮಾಡೋದು ಅಂತೇಳಿ ಅಣ್ಣಾಜಿ ಅವರನ್ನು ಕೇಳಿದಾಗ, ನೀವೆಲ್ಲ ಮುಂದೆ ನಿಂತು ಮಾಡೋದ್ರಲ್ಲಿ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದರು. ನಮ್ಮೂರಿನ ಶ್ರಾವಕಿಯರಲ್ಲಿ ಮೊದಲು ಮಾತಾಡಿದೆ ನಾವು, ಹೇಗೆ ಮಾತಾಜಿಯವರನ್ನು ಕೂತುಗೊಳಿಸುವ ಚಾತುರ್ಮಾಸ ಎಲ್ಲರೂ ಒಮ್ಮತದಿಂದ ಸಹಕಾರ ನೀಡಿದರು. ಆ ಚಾತುರ್ಮಾಸಕ್ಕೆ ಮಾತಾಜಿಯವರ ಸಂಘಕ್ಕೆ ಬೇಕಾದ 4 ತಿಂಗಳಿಗೆ ಬೇಕಾದಂಥ ಆಹಾರ ಸಾಮಗ್ರಿಗಳು ಉಚಿತವಾಗಿ ಅವರು ಕಳಿಸಿಕೊಟ್ರು. ಸಾಧಾರಣ ಅವರು 7 ತಿಂಗಳವರೆಗೆ ಮಾತಾಜಿಯವರ ಸಂಘ ನಾರಾಯಣದಲ್ಲಿತ್ತು. ಇದರ ಯಶಸ್ಸಿಗೆ ಸಂಪೂರ್ಣ ನಮಗೆ ಸಹಕಾರ ನೀಡಿದವರು ಅಣ್ಣಾಜಿ ಅವರು. ಹಾಗೆ 2012ರಲ್ಲಿ ಇನ್ನೊಂದು ಕಾರ್ಯಕ್ರಮ ಮಾಡುವಂತ ನಾವು ಯೋಚನೆ ಹಾಕಿದೆ. ಬಸದಿಗೆ ಬಂದಾಗ ಅಣ್ಣಾಜಿಯವರು ಕೇಳಿದೆ, ಇಷ್ಟು ದೊಡ್ಡ ಮಂದಿರ ನಮ್ಮ ಹಿರಿಯರು ಮಾಡಿಸಿಕೊಟ್ಟಿದ್ದಾರೆ, ಇಲ್ಲೊಂದು ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದ ಮುನಿರಾಜ್ಯರನ್ನು ನೆನೆಸ್ಕೊಳ್ತೇನೆ. ನಾವೊಂದು ಅನಂತನೋಪಿ ಕಾರ್ಯಕ್ರಮ ಮಾಡುವಂತ ನಾವು ಮಾತುಕತೆ ಮಾಡಿದ್ದೆವು. ಆಗ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಒಂದು 12 ಜನ ನೋಂಪಿಯನ್ನು ಆರಂಭಿಸಿದೆವು. ಆಗ ಅಣ್ಣಾಜಿಯವರು ಕೇಳಿದೆ, ಹೀಗೆ ಒಂದು ಮಾಡಬೇಕಂತಿದೆ. ಅಯ್ಯೋ ಒಳ್ಳೆ ಕೆಲಸ ಮಾಡಿ, ನನ್ನಿಂದ ಏನಾಗಬೇಕಂತ ಹೇಳಿದರು. ಅವರು ನಮ್ಮನ್ನು ಪ್ರೋತ್ಸಾಹಿಸಿದರು. ಪರಮಪೂಜ್ಯ ಸ್ವಾಮೀಜಿಯವರು ಅವರ ಆರೋಗ್ಯ ಆ ಸಂದರ್ಭದಲ್ಲಿ ಚಿಕನ್ಗುನ್ಯ ಕಾಯಿಲೆಯಿಂದ ಹದಗೆಟ್ಟಿದ್ದರು. ಪ್ರಥಮ ವರ್ಷ 2012ನೇ ಇಸ್ವಿಯಲ್ಲಿ ಸ್ವಾಮೀಜಿಯವರು ಬಂದು ನಮ್ಮೆಲ್ಲರನ್ನು ಹರಸಿದರು. ಇದೊಂದು ಚಾರಿತ್ರಿಕ ಘಟನೆ. ನಾರಾಯಣ ಬಸ್ತಿಯಲ್ಲಿ ಅನಂತನೋಪಿ ಅದು ಸಾಮೂಹಿಕವಾಗಿ ಅದು ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ಅಣ್ಣಾಜಿ ಅವರು ತಿಳ್ಕೊಂಡ ತುಂಬ ಒಂದು ನೋವು ನನಗಿದೆ. ಈಗ ಈ ವರ್ಷ ಈ ಅನಂತನೋಪಿ ಕಾರ್ಯಕ್ರಮ ಉದ್ಯಾಪನೆಗೊಳ್ಳಲಿಕ್ಕಿದೆ. ನಾವು ಆರಂಭ ಮಾಡುವಾಗ ನಮ್ಮನ್ನು ಪ್ರೋತ್ಸಾಹಿಸಿದವರು ಈಗ ಉದ್ಯಾಪನೆ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ಆ ಒಂದು ಕೊರಗು ಮನಸ್ಸಲ್ಲಿ ಯಾವತ್ತಿದ್ದೇ ಇರ್ತದೆ. ಹಾಗೆ ಪಕ್ಕದ ಊರಲ್ಲಿ ಹೋದ್ಸಲ ಪರಮಪೂಜ್ಯ ಘಟನೆ ಆರಿಕ 105 ಮುಕ್ತಿಮತಿ ಮಾತಾಜಿಯವರ ಚಾತುರ್ಮಾಸ ಸಂದರ್ಭ, ಇದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾಗುತ್ತದೆ. ಉಭಯ ಜಿಲ್ಲೆಗಳಲ್ಲಿ ಅವರಿಗೆ ಚಾತುರ್ಮಾಸ ಅನಿವಾರ್ಯವಂತಾದಾಗ ಅವರ ಹತ್ರ ಕೇಳಿದೆ ನಾನು, ಹೇಗೆ ಮಾಡೋದು. ಈಗ ನಾವು 2 ಜಿಲ್ಲೆಯಲ್ಲಿ ಎಷ್ಟು ಶ್ರಾವಕರಿದ್ದರು, ಮಾತಾಜಿ ಅವರಿಗೆ ಒಂದು ತುತ್ತು ಅನ್ನ ಕೊಡುವಂಥ ವ್ಯವಸ್ಥೆ ನಮ್ಮಿಂದ ಆಗಿರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳೋದು ನಾನೇನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕಂತ ಹೇಳಿದರು. ಸೀದಾ ಕೆರವಾಶಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಬಂದು ಇಲ್ಲಿ ಅಲ್ಲಿ ಕೂಡ ಅಷ್ಟೇ ಹೇಳಿದರು. ಅವರು ಚಾತುರ್ಮಾಸ 4 ತಿಂಗಳು ಕೂಡ ಅವರ ಆಹಾರ ಸಾಮಗ್ರಿ ಅವರೇ ಉಚಿತವಾಗಿ ಕೊಟ್ಟರು. ಆ ಸಂದರ್ಭದಲ್ಲಿ ಅವರ ಆರೋಗ್ಯ ತುಂಬ ಹದಗೆಟ್ಟುತ್ತಾ ಇತ್ತು. ಆದರೂ ಬಂದು ಮಾತಾಜಿ ಅವರ ಕುಶಲೋಪರಿಯನ್ನು ವಿಚಾರಿಸ್ತಾ ಇದ್ದರು. ಬಂಧುಗಳೇ, ಈ ವಿಚಾರವನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ,
ಇಲ್ಲಿ ನಡೆದಂಥ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಈ ಕಾರ್ಯಕ್ರಮಗಳು. ಎಲ್ಲಿ ಹೋದರೂ ನಾರಾವಿಯಲ್ಲಿ ಅದು ಆಯ್ತಂತೆ, ಮಾತಾಜೋರು ಇದ್ದಾರಂತೆ ಅಂತ ಹೆಚ್ಚಾಗಿ ಎಲ್ಲಾಗಿ ನಾರಾವಿಯವರನ್ನು ಗೌರವಿಸ್ತಿದ್ರು. ಮೊನ್ನೆ ಅಣ್ಣಾಜಿಯವರ ಈ ನಿಧನದ ವಾರ್ತೆಯನ್ನು ಪರಭುಜ ಹಾರಿಕ 105 ಚಿಂತನಮತಿ ಮಾತಾಜಿಯವರಿಗೆ ಫೋನ್ ಮುಖಾಂತರ ತಿಳಿಸಿದೆ. ಈಗ ಅವರು ರಾಜಸ್ಥಾನದ ಜೈಪುರದಲ್ಲಿದ್ದಾರೆ. ತುಂಬಾ ಬೇಸರ ಆಯ್ತು ಅವರಿಗೆ. ಅವ್ರಿಗೆ ಹೇಳಿದ್ರು ಅವರ ಆತ್ಮಕ್ಕೆ ಒಳ್ಳೆಯ ಸದ್ಗತಿ ಸಿಗಲಿ ಅಂತೇಳಿ ನಾನು ಮತ್ತು ಗುರುಗಳು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಅವರ ಅಗಲುವಿಕೆಯ ನೋವನ್ನು ಸಹಿಸುವ ಶಕ್ತಿ ಅವರ ಕುಟುಂಬ ಪರಿವಾರಕ್ಕೆ ಮತ್ತು ಬಂಧುಗಳೆಲ್ಲರಿಗೂ ಕೊಡುವಂತೆ ನಾವು ಜೀನೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತೇಳಿ ಹೇಳಿದರು. ಆಶೀರ್ವಾದವನ್ನು ಎಲ್ಲರಿಗೂ ಕಳಿಸಿದರು. ಇದೆಲ್ಲ ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಅಣ್ಣಾಜಿಯವರ ಆ ವ್ಯಕ್ತಿತ್ವ. ಬಂಧುಗಳೇ, ಅಣ್ಣಾಜಿ ಅವರು 3 ಪುಟದ ಪುಸ್ತಕದಲ್ಲಿ ತನ್ನ ಜೀವನ ಆದರ್ಶವನ್ನೆಲ್ಲ ಬರೆದಿಟ್ಟು ಸಮಾಜಕ್ಕೆ ಅದನ್ನು ಒಪ್ಪಿಸಿ ತನ್ನ ಪುರುಷಾರ್ಥವನ್ನು ಮೆರೆದು ಅವರ ಆತ್ಮ ಬೇರೆ ಗತಿಯಲ್ಲಿ ಈಗಾಗಲೇ ಒಂದು ಜನ್ಮ ಪಡೆದಿರುತ್ತದೆ. ಜೀವನದ 3 ಪುಟಗಳು ಅಂತ ಹೇಳಿದ್ರೆ ಜನನ, ಜೀವನ ಮತ್ತು ಮರಣ ಅಂತೇಳಿ. ಜನನ ಮತ್ತು ಮರಣ ನಮಗೆ ಲೆಕ್ಕಕ್ಕೆ ಸಿಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಆದರೆ ಜೀವನದಿಂದ ಮರಣ, ಅವರ ಸಾಧನೆ, ಆ ಪುರುಷಾರ್ಥ, ಆದರ್ಶ, ಅದೆಲ್ಲ ಆ ಪುಸ್ತಕದಲ್ಲಿ ರೆಕಾರ್ಡ್ ಆಗಿರ್ತದೆ. ಇದು ಅವರು ಒಬ್ಬರದಂತಲ್ಲ ಹೇಳಿಲ್ಲ, 94 ಲಕ್ಷ ಜೀವಿಗಳಿಗೂ ಕೂಡ ಆ ಜೀವನ ಆದರ್ಶಗಳು ಆ ಪುಸ್ತಕದಲ್ಲಿ ದಾಖಲೆ ಆಗಿರ್ತವೆ. ಅವರ ಬಗ್ಗೆ ಜನರಿಗೆ ಎಷ್ಟು ಅಭಿಮಾನ ಒಂದು ಗೌರವ ಇತ್ತು ಅಂತ ಹೇಳಿದ್ರೆ, ಮೊನ್ನೆ ಅವರ ಗತಿಯಾಭಿಷೇಕಕ್ಕೆ ಬಂದಾಗ ಎಲ್ಲರ ಮುಖದಲ್ಲಿ ಏನೋ ಒಂದು ವಸ್ತುವನ್ನು ಕಳ್ಕೊಂಡ ಹಾಗೆ, ಏನೋ ಅದು ವೇದನೆ ಮನಸ್ಸಲ್ಲಿ. ಎಂಥದ್ದು ಇಲ್ಲ, ಎಂಥದ್ದಿಲ್ಲ, ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರ ಅತ್ಯಂತ ಸಕ್ರಿಯವಾಗಿ ಹೊಸದಲ್ಲಿ ಏನೇ ಕಾರ್ಯಕ್ರಮ ಆಗಲಿ ಎಲ್ಲರನ್ನು ಮಾತಾಡಿಸ್ಕೊಂಡು ನಗು ನಗುತ್ತಾ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡ್ತಾ ಇದ್ದವರು. ಹಾಗೆ ಬಂದವರೆಲ್ಲ ಆ ಕಡೆ ಈ ಕಡೆ ನೋಡೋ ಪರಿಸ್ಥಿತಿಯನ್ನು ನಾನು ಕಂಡೆ ಮೊನ್ನೆ. ಹಾಗೆ ಇಲ್ಲಿ ಜೈನ್ ಮಿಲನ್ನಲ್ಲಿ ನಾವು ಕೆಲವು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇದಕ್ಕೆ ಸಂಪೂರ್ಣ ನನಗೆ ಸಹಕಾರ ನೀಡಿದವರು ಅಣ್ಣಾಜಿಯವರು. ಏನೇ ಕಾರ್ಯಕ್ರಮ ಇರಲಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ನಮಗೆ ಮಾರ್ಗದರ್ಶನ ನೀಡಿ ನನಗೆ ಪ್ರೋತ್ಸಾಹಿಸಿದರು. ಹಾಗಾಗಿ ಜೈನ್ ಮಿಲನ್ ಮುಖಾಂತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಮಗೆ ಮಾಡಲಿಕ್ಕೆ ಆಯಿತು. ಎಲ್ಲಿಯವರಿಗೆ ಅಂತ ಹೇಳಿದ್ರೆ ಪರಭುಜ ಗಣನಿಹಾರಿಕ 105 ಮುಕ್ತಿಮಾತಿ ಮಾತಾಜಿಯವರ ಪಿಂಚಿ ಪರಿವರ್ತನಾ ಕಾರ್ಯಕ್ರಮಕ್ಕೆ ಭಾರತೀಯ ಜೈನ್ ಮೇಲಿನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು ಆ ಕಾರ್ಯಕ್ರಮಕ್ಕೆ ಅಂತೇಳಿ ಆಗಮಿಸಿದರು. ಅಣ್ಣಾಜಿಯವರು ನನ್ನ ಲೆಕ್ಕದಲ್ಲಿ ಅವರು ಒಬ್ಬರು ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ ಅಂತೇಳಿ ನಾನು ಭಾವಿಸ್ತೇನೆ. ಅವರ ಮನುಷ್ಯ ಜನನಕ್ಕೆ ಬಂದಾಗ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರುತ್ತದೆ. ಮರಣಿಸಿದಾಗ ಉಸಿರು ಇರುವುದಿಲ್ಲ. ಈ ಉಸಿರು ಬಂದು ಉಸಿರು ನಿಲ್ಲುವವರೆಗೆ ಮನುಷ್ಯ ಏನೋ ಸಾಧನೆ ಮಾಡಿರ್ತಾನೆ,
ಏನು ಆದರ್ಶ ಅವನ ಜೀವನದಲ್ಲಿ ಮೆರೆದಿರ್ತಾನೆ ಅದು ಅವನ ಮರಣ ನಂತರವೂ ಹಸಿರಾಗಿರುತ್ತದೆ. ಇಂಥ ಕೆಲಸವನ್ನು ಮಾಡಿ ತೋರಿಸಿದವರು ಅಣ್ಣಾಜಿಯವರು. ಅವರ ಆತ್ಮ ಈಗಾಗಲೇ ಒಂದು ಗತಿಯನ್ನು ಪಡೆದಿರುತ್ತದೆ. ನಮ್ಮ ಆಗಾಮಿ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಒಂದು ಜೀವ ಮರಣ ಆದ ಅಲ್ಪ ಸಮಯ ಅಂದರೆ ಒಂದು ಸಮಯ ಅಂತಾರೆ. ಸಮಯ ಅಂದರೆ ಒಂದು ಬೆರಳು ಒಂದು ಸುತ್ತು ಎಷ್ಟು ತಗೊಳ್ಳುತ್ತೇವೆ ನಾವು ಹೀಗೆ ರೌಂಡ್ ತಗೊಳ್ಳಿಕ್ಕೆ, ಅಷ್ಟು ಸಮಯದಲ್ಲಿ ಇನ್ನೊಂದು ಜೀವ ಗತಿಯನ್ನು ಹೊಂದಿರುತ್ತದೆ. ಅವರು ಅವರ ಜೀವನದಲ್ಲಿ ಮಾಡಿದಂಥ ಈ ಎಲ್ಲ ಉತ್ತಮ ಕಾರ್ಯಗಳಿಂದ ಉತ್ತಮ ಗತಿಯನ್ನು ಹೊಂದಿರುತ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅವರಿಗೆ ಉತ್ತಮ ಶ್ರೇಷ್ಠವಾದ ಜೈನ ಧರ್ಮದಲ್ಲಿ ಅಹಿಂಸಾಮಯ ಜೈನದಲ್ಲಿ ಹುಟ್ಟಿದಂಥ ಅಣ್ಣಾಜಿಯವರಿಗೆ ಜಿನೇಶ್ವರನ್ನು ಉತ್ತಮ ಸದ್ಗತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಹಾಗೆಯೇ ಅವರ ಬಂಧುವರ್ಗದವರಿಗೆ ಅವರ ಈ ಅಗಲುವಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಜಿನೇಶ್ವರನ್ನು ಕರುಣಿಸಲಿ ಅಂತೇಳಿ. ಬಂಧುಗಳೇ, ಇದು ಹೇಳಲಿಕ್ಕೆ ಭಾರಿ ಸುಲಭ, ವೇದನೆಯನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಅಂತೇಳಿ. ಎಲ್ಲರೂ ಹೇಳ್ತಾರೆ ವೇದನೆಯಲ್ಲಿ ಪ್ರಸವ ವೇದನೆ ಅತಿ ನೋವನ್ನು ಕೊಡುವಂಥದ್ದಂತೇಳಿ. ಆದರೆ ಇದು ಅದಕ್ಕಿಂತಲೂ ಜಾಸ್ತಿ ನೋವನ್ನು ಕೊಡುವಂಥದ್ದು. ಪ್ರಸವ ವೇದನೆ ಒಂದು ಸಲ ಬರ್ತದಷ್ಟೇ. ಈ ಅಗಲುವಿಕೆ ನೋವು ಪ್ರತಿ ಕ್ಷಣಕ್ಕೂ ನಮ್ಮನ್ನು ಕಾಡ್ತಾ ಇರುತ್ತೆ, ಆ ವೇದನೆ ಕೊಡ್ತಾ ಇರುತ್ತೆ. ಇನ್ನೊಂದು ವಿಷಯವನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಪಡಿಸಲು ಇಷ್ಟಪಡ್ತೇನೆ. ಈ ಸಭಾಭವನಕ್ಕೆ ಈ ನೆಲಕ್ಕೆ ಹಾಕಿದಂಥ ಹಾಸುಗಲ್ಲಿನ ಸೇವೆ ಕೂಡ ಅಣ್ಣಾಜಿಯವರು ಅವರ ತಂದೆಯವರಾದ ಶ್ರೀ ಆದಿರಾಜಮುರೆ ಅವರ ಸ್ಮರಣಾರ್ಥವಾಗಿ ಹಾಕಿಸಿದ್ದು. ಹಾಗಾಗಿ ಈ ಸಭಾಭವನಕ್ಕೆ ಬರುವಾಗಂತೂ ನೆನಪು ಆಗೇ ಆಗುತ್ತೆ. ಬಂಧುಗಳೇ, ನಾವು ಒಂದು ಅಮೂಲ್ಯ ರತ್ನವನ್ನು ಕಳೆದುಕೊಂಡಿದ್ದೇವೆ. ಇದಂತೂ 100ಕ್ಕೆ 100 ಸತ್ಯ. ಅವರ ಮಾರ್ಗದರ್ಶನ, ಅವರು ತೋರಿದಂಥ ಆದರ್ಶ ವ್ಯಕ್ತಿತ್ವ, ಇವೆಲ್ಲವನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಮುನ್ನಡೆಸಿಕೊಂಡು ಹೋದರೆ ನಿಜವಾಗಿ ನಾವು ಅವರಿಗೆ ಸಲ್ಲಿಸುವಂಥ ನುಡಿ ನಮನ, ಶ್ರದ್ಧಾಂಜಲಿ ಎಂದೇಳಿ ಭಾವಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ಅಣ್ಣಾಜಣ್ಣನವರ ಊರಿನಲ್ಲಿಯೇ ತಮ್ಮ ಬಾಲ್ಯವನ್ನು ಕಳೆದವರು. ಅವರ ಎಲ್ಲ ಕುಟುಂಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದವರು ಆಗಿದ್ದಾರೆ ಪೂಜ್ಯ ಸ್ವಾಮೀಜಿಯವರು. ಸನ್ಮಾನ್ಯ ದಿವಂಗತ ಅಣ್ಣಾಜಣ್ಣನವರು ಪೂಜ್ಯ ಸ್ವಾಮೀಜಿಯವರ ಹಾಗೂ ಮಠದ ಒಬ್ಬ ಭಕ್ತನಾಗಿದ್ದಾರೆ. ಇದೀಗ ಪೂಜ್ಯ ಸ್ವಾಮೀಜಿಯವರು ತಮ್ಮ ದಿವ್ಯ ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ಎಲ್ಲ ಶ್ರಾವಕಿಯರ ಪರವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಎಲ್ಲರೂ ಒಮ್ಮೆ ಪೂಜ್ಯ ಸ್ವಾಮೀಜಿಯವರಿಗೆ ಜೈಕಾರ ಹಾಕಬೇಕು. ಜೈ ಬೋಲಿ ರಾಜಗುರು ಧ್ಯಾನಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ. ತಾವೆಲ್ಲರೂ ಕೂಡ ಈಗ ಹೇಳಿದಂಥ ಎಲ್ಲ ರಾಜ್ಯವರ ಬಗ್ಗೆ ತಿಳ್ಕೊಂಡಿದ್ದೀರಿ. ನಿಮ್ಮ ಜೊತೆಯೆಲ್ಲ ನೀವೆಲ್ಲ ಇದ್ದವರೆಲ್ಲ. ಆದರೆ ಇರುವಂಥ ಒಂದು ಪ್ರತಿಯೊಂದು ಜೀವಿಗೂ ಕೂಡ ಮರಣ ತಪ್ಪಿದ್ದಲ್ಲ. ಕೊನೆ ಮರಣ ಯಾರಿಗೆ ಯಾವಾಗ ಬರುತ್ತೆ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. 20ರಲ್ಲಿ 3 ದಿವಸ ತಂದು ಪಂಚಕಲ್ಯಾಣ ಮಾಡಿ, ಬಸದಿಯನ್ನೆಲ್ಲ ಕಟ್ಟಿ ಪಂಚಕಲ್ಯಾಣ ಮಾಡಿ ನಾವು ನಿತ್ಯ ಅವರ ದರ್ಶನ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಅವರ ಹೆಸರನ್ನು ಹೇಳ್ತೇವೆ, ಜಪ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ 24 ತೀರ್ಥಂಕರರು ನಮ್ಮ ದೇಶದಲ್ಲಿ ಅವತರಿಸಿ
ಇಲ್ಲಿ ಭಾರತದಾದ್ಯಂತ ಅವರು ವಿಹಾರ ಮಾಡಿ ಎಲ್ಲ ಉಪದೇಶ ಮಾಡಿದ್ದಾರೆ ಕೇವಲ ಜ್ಞಾನ ಆದಮೇಲೆ. ಕೊನೆಗೆ 20 ತೀರ್ಥಂಕರರು ಸಮ್ಮೇಶಿಖರ್ಜಿಯಲ್ಲಿ ಮೋಕ್ಷಕ್ಕೆ ಹೋಗಿದ್ದಾರೆ. 4 ತೀರ್ಥಂಕರರು ಬೇರೆ ಬೇರೆ ಕ್ಷೇತ್ರದಲ್ಲಿ ಮೋಕ್ಷಕ್ಕೆ ಹೋಗಿದ್ದಾರೆ. ಅಂತಹ ಈ ಪವಿತ್ರ ಈ ಭಾರತ ಭೂಮಿಯ 56 ದೇಶಗಳಲ್ಲಿ ಮದರ್ಲ್ಯಾಂಡ್ ಮಾತೃಭೂಮಿ ಅಂತ ಹೆಸರು ಪಡೆದಂಥ ದೇಶ ಕೇವಲ ಭಾರತ ಮಾತ್ರ. ಅಂಥ ಭಾರತ ದೇಶದಲ್ಲಿ ಗಿಡಮರಗಳಾಗಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿದ್ದೇವೆ ಅಂತ ಹೇಳ್ತಾರೆ. ನಾವು ಅಂತಹ ತೀರ್ಥಂಕರರ ಭಾರತ ದೇಶದಲ್ಲಿ ನಾವು ಜೈನ ಧರ್ಮದಲ್ಲಿ ಹುಟ್ಟಿ ಏನು ಮಾಡಬೇಕಾಗಿದೆ ಹಾಗಾದ್ರೆ ಹೇಳಿ ನೀವೇ. 5 ಕಲ್ಯಾಣಗಳನ್ನು ಮಾಡಿ ಮೋಕ್ಷಕ್ಕೆ ಹೋದಂತಹ ಭಗವಂತನ ಈ ಕ್ಷೇತ್ರ ಭಾರತ ಭೂಮಿ ಮಾತೃಭೂಮಿಯಾಗಿ ಹೆಸರು ಪಡಿಬೇಕಾದ್ರೆ ಎಷ್ಟವರು ಸಾಧನೆ ಮಾಡಿದ್ದಾರೆ. ಅಂತಹ ಈ ಭಾರತ ದೇಶದಲ್ಲಿ ನಾವು ಕೂಡ ಜೈನ ಧರ್ಮದಲ್ಲಿ ಹುಟ್ಟಿ ಬಹಳಷ್ಟು ವಸತಿಗಳ ನಿರ್ಮಾಣ, ಮೂರ್ತಿ ನಿರ್ಮಾಣ, ಪಂಚಕಲ್ಯಾಣ, ಪುನಃ ಜೀರ್ಣೋದ್ಧಾರ ಮಾಡ್ತಾ ಎಲ್ಲ ಭಾರತದಾದ್ಯಂತ ನಾವು ಆ ತೀರ್ಥಂಕರನ್ನು ಆ ಮೂರ್ತಿ ರೂಪದಲ್ಲಿ ನಾವೆಲ್ಲ ಅವರಿಗೆ ಸತ್ಕಾರ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಅಭಿಷೇಕ ಮಾಡ್ತೇವೆ, ಹೂವಿಟ್ಟು ಅಡ್ಡ ಬೀಳ್ತೇವೆ. ಯಾಕೆಂತ ಹೇಳಿದರೆ 24 ತೀರ್ಥಂಕರರು ಭಾರತ ದೇಶದಲ್ಲಿ ಏನು ಧರ್ಮ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಅದನ್ನು ಪಂಚಮ ಕಾಲದವರೆಗೆ ದೇವತೆಗಳು ಕಾಪಾಡ್ತಾರೆ ಅಂತೆ. ದೇವತೆಗಳು ನಮಗೆ ಇಲ್ಲಿ ಕಾಣೋದಿಲ್ಲ, ಮೂರ್ತಿ ರೂಪದಲ್ಲಿದ್ದಾರೆ ಬಸ್ತಿಯಲ್ಲಿ, ತೀರ್ಥಂಕರ ಎಡಬಲದಲ್ಲಿ. ಅವರ ಪ್ರತ್ಯಕ್ಷವಾಗಿ ದೇವರು ಸ್ವರ್ಗದಲ್ಲಿ ಕೂತು ನೋಡ್ತಾರೆ ಭಾರತ ಭೂಮಿಯಲ್ಲಿ ಏನು ನಡೀತಿದೆ ಅಂತ. ಪಂಚಮ ಕಾಲದ 21,000 ಮಾತ್ರ ಧರ್ಮ ಇದೆ ಅಂತ ಹೇಳಿದ್ದಾರೆ. ಷಷ್ಠಮ ಕಾಲದಲ್ಲಿ ಏನಿಲ್ಲ, ಬಾಲ ಇಲ್ಲದ ಮಾನವರು. ಈ ಮಂಗಗಳಿಗೆ ತಿರುಗಾಡ್ತಾರೆ ಗೊತ್ತಲ್ಲ ನಿಮಗೆಲ್ಲ. ಹಸಿವಾದಾಗ ಎಲ್ಲೆಲ್ಲಿ ಹೋಗ್ತೇವೆ ಹಾಗೆ ನಾವು ನಮಗೀಗ ಪಂಚಮ ಕಾಲದಲ್ಲಿ 2025 ಇದ್ದೇವೆ. ಇನ್ನು ಅರ್ಧ ಮುಗ್ದಿಲ್ಲ 21,000ಕ್ಕೆ. ಹಾಗೆ ನಾವು ಹೇಗಿರಬೇಕು ಅದು ವಿಚಾರ ಮಾಡಬೇಕು. ಲೌಕಿಕದಲ್ಲಿಯೇ ನಾವು ಮುಳುಗಿದ್ರೆ ಧರ್ಮದ ಮಾರ್ಗಕ್ಕೆ ನಾವು ಹೋಗಬೇಕಾದ್ರೆ ಸ್ವಲ್ಪ ನಮಗೆ ಧರ್ಮದ ಬೆಳಕು ಬೇಕಲ್ವಾ. ದಾರಿಯಲ್ಲಿ ಹೋಗಬೇಕಾದ್ರೆ ಬೆಳಕು ಬೇಕಲ್ಲ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ನಮಗೆ ಬೆಳಕು ಕೊಡುವಂಥದ್ದು ಯಾವುದಂದರೆ ಧರ್ಮ. ಅದಕ್ಕೋಸ್ಕರ ಬಹಳ ಮಕ್ಕಳಿಗೆ ನೀವೆಲ್ಲ ಸಂಸ್ಕಾರ ಕೊಡಬೇಕಾಗುತ್ತೆ. ಹೀಗೆ ಎಲ್ಲ ಎಂಗೇಜ್ಮೆಂಟ್ ಆದಮೇಲೆ ಒಂದೇ ಪಂಡಿತರೇ ಈಗ ಒಂದಾತುಡ ನಿಗಲಿ ಗಿಂಚಿನ ಪ್ರತಿಶಕಾರ ಆತುಡ ನಿಜ ತಿಂದರೆ ಪ್ರತಿಶಕಾರ ಮಾಡಿಕೊಂಡು ಬನ್ನಿ ನೋಡಿ. ಹಾಗಾದರೆ ಏನಾಗ್ಬೋದು? ಬಸ್ತಿ ಯಾರಿಗೆ ಕಟ್ಟಿದ್ದು? ನಿಮ್ಮ ಊರಲ್ಲಿ ಬಸ್ತಿ ನೀವೇ ಕಟ್ಟಿಸ್ಕೊಂಡದ್ದು. ವರ್ಷದಲ್ಲಿ ಎಷ್ಟು ಅಟೆಂಡೆನ್ಸ್ ಬೀಳ್ತದೆ? ಬಸ್ತಿಗೆ ಎಷ್ಟು ಸಲ ಹೋಗ್ತೀರಿ ನೀವು ತಿಂಗಳಲ್ಲಿ? ಸಂಡೇದ ಹಾಲಿಡೇ ದೇಶಕ್ಕೆ ರಜೆ ಕೊಟ್ಟಿದ್ದಾರೆ. ಅದು ಯಾರಂತ ನಿಮ್ಗೆ ಗೊತ್ತಿದೆ. ನಾವು ಯಾಕೆ ಭಾನುವಾರ ಹೋಗಬಾರ್ದು? ಪ್ರತಿ ಭಾನುವಾರ ಬಸದಿಗೆ, ಎಷ್ಟು ದೂರ ಇರಲಿ, ಹತ್ತಿಗೆ ಇರಲಿ, ಬಸದಿಗೆ ಹೋಗುವಂಥ ಪರಿಪಾಟಿಯನ್ನು ಬೆಳೆಸಬೇಕು, ಮಕ್ಕಳಿಗೆ ಹಚ್ಚಬೇಕು. ಬಾಕಿ ದಿವಸ ನಾವೇನು ಹೇಳೋದಿಲ್ಲ. ತಿಂಗಳು 4 ಅಟೆಂಡೆನ್ಸ್ ಆದರೂ ಬೀಳೋದಿದ್ರೆ ನಾವು ಯಾವ ಜೈನರು ಹೇಳಿ? ಹಾಗಾದರೆ ಸಂಸ್ಕಾರ ಜೈನರ, ಸಾಮಾನ್ಯ ಜೈನರ, ಅದು ಹೆಸರಿಗೆ ಮಾತ್ರ ಜೈನರ? ನೀವು ಹೇಳ್ಬೋದು ಮನೆಯಲ್ಲಿ ದೇವರ ಮೂರ್ತಿ ಮಾಡ್ತೇವೆ, ಇದು ಮಾಡಿ ಅಲ್ಲೆಲ್ಲ ಮಾಡ್ತೇವೆ ಅಂತ ಹೇಳ್ಬೋದು. ಎಲ್ಲರೂ ಹಾಗೆ ಮಾಡಿದ್ರೆ ಬಸ್ತಿ ಯಾರಿಗೆ ಕಟ್ಟಿಸಿದ್ದು? ಬಸ್ತಿ ನೀವೆಲ್ಲ ಕಟ್ಟಿಸಿದ್ದು. ಊರಲ್ಲಿ ಎಲ್ಲ ನೋಡಿ, ಧರ್ಮದ ತೀರ್ಥಂಕರ ಬಸ್ತಿ ಉಂಟು. ನೀವೆಲ್ಲರೂ ಸೇರಿ ಎಲ್ಲ ಕಟ್ಟಿಸಿದ್ದು ಈ ಏರಿದೆ ಎಲ್ಲವರು ಸೇರಿ, ಹೌದಾ? ಅದಕ್ಕೋಸ್ಕರ ಹೇಳಿದ್ದು ಮಕ್ಕಳಿಗೆ ಸಂಸ್ಕಾರ ಬರಬೇಕಾದ್ರೆ ಹಾಗೆ ಬರಬೇಕು. ನೀವು ಹೋಗಬೇಕು, ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಈ ಭಾನುವಾರ ನೀವು ಹೋದರೆ ಮತ್ತೊಂದು ಬಾರ ಮತ್ತೊಬ್ಬರನ್ನು ಕಳಿಸ್ಬೇಕು, ಮಕ್ಕಳನ್ನು ಕಳಿಸ್ಬೇಕು ಇನ್ನೊಂದು ಭಾನುವಾರ. ಆಗ ಪಂಡಿತರೆಲ್ಲ ಬಹಳ ಸ್ವಲ್ಪ ಬಸ್ತಿಯನ್ನು ಚೆನ್ನಾಗಿ ಗುಡಿಸಿ ಓಡಿಸಿ ಎಲ್ಲ ದೀಪ ಚೆನ್ನಾಗಿ ಇಟ್ಟುಕೊಂಡು ಪೂಜೆ ಮಾಡಲಿಕ್ಕೆ ರೆಡಿ ಆಗಿರುತ್ತಾರೆ. ಅದು ಕಲೆ ಬಸ್ತಿಗೆ ಬರುವಂಥ. ಪುರೋಹಿತರಿಂದ ನಮ್ಮಿಂದ ಬರುವಂಥ ಕಲೆ ಬಸ್ತಿಗೆ ಅದು ಸೇರಬೇಕು. ಆಗ ಶಾಸನ ದೇವತೆಗಳು ಭಾಳ ಖುಷಿ ಆಗ್ತಾರೆ. ಶಾಸನ ದೇವತೆಗಳು ನಮ್ಗೆ ಏನು ಮಾಡೋದಿಲ್ಲ, ಅವ್ರು ಕಾಣೋದೇ ಇಲ್ಲ. ಮೂರ್ತಿ ಇರುತ್ತೆ ನಮ್ಮ ತುಳುನಾಡಿನಲ್ಲಿ, ತೀರ್ಥಂಕರ ಎಡಬಲಗಳಲ್ಲಿ. ಅದು ಯಾಕಂದ್ರೆ ಎಚ್ಚರಿಕೆ ಕೊಡಲಿಕ್ಕೆ ನಮಗೆ, ತೀರ್ಥಂಕರಿಗೋಸ್ಕರ ಅಲ್ಲ, ನಮಗೆ ಎಚ್ಚರಿಕೆ ಕೊಡಲಿಕ್ಕೆ. ಅದಕ್ಕೋಸ್ಕರ ಪ್ರತಿ ಭಾನುವಾರ ಭಾನುವಾರ ಹೋಗುವಂಥ ಒಂದು ಪೈಪಾಟಿ ಇಟ್ಕೊಳ್ಬೇಕು ಮನೆಯಿಂದ.
ಈ ಭಾನುವಾರ ನೀನು ಹೋದರೆ ಇನ್ನೊಂದು ವಾರ ಇನ್ನೊಬ್ಬರು ಹೋಗಬೇಕು, ಮತ್ತೊಂದು ಭಾನುವಾರ ಮತ್ತೊಂದು ಹೋಗಬೇಕು, ಹಂಚಿಕೊಳ್ಬೇಕು. ಆಗ ಬಸ್ಸಿಯಲ್ಲಿ ಕಲೆ ಇರುತ್ತೆ. ಅಂಗಡಿ ಓಪನ್ ಮಾಡಿ ಅಂಗಡಿಯ ಮಾಹಿತಿ ಕೂತ್ಕೊಳ್ತಾರೆ, ಬರ್ತಾರೆ ಗಿರಾಕಿಗಳಂತೆ. ಅವ್ರು ಬರದೇ ಹೋದರೆ ಏನು ಮಾಡ್ತೀರಿ? ವಾಪಸ್ ಹೋಗ್ಬೇಕು. ಹಾಗೆ ಬಸ್ತಿ ತೆಗೆದು ಪೂಜೆ ಮಾಡ್ತಾರೆ ಪಂಡಿತರು. ಆ ಸಮಯದಲ್ಲಿ ನೀವು ಬರದಿದ್ರೆ ಅವ್ರು ಪೂಜೆ ಮಾಡ್ತಾರೆ, ಅವರೇ ನೋಡ್ತಾರೆ, ಬಾಗಿಲು ಹಾಕೊಂಡು ಹೋಗ್ತಾರೆ. ಆಯಿತಾ? ನಾನು ಸಾಮಾನು ಕೊಡ್ತೇವ್ರಿ, ಹಣ ಕೊಡ್ತೇವ್ರಿ ಅಂತ ಹೇಳ್ಬೋದು. ನೀವೇ ಸಾಮಾನು ಹಣ ಕೊಟ್ಟೆ ಕೂಡಲೇ ಆಗೋದಿಲ್ಲ. ಸಾಕ್ಷಾತ್ ಭಗವಂತನ ದರ್ಶನ ಆಗಬೇಕು ಪ್ರತಿ ಭಾನುವಾರ ಆದರೂ ಕೂಡ. ನೋಡ, ಮನೆಗಳೆಲ್ಲ ಎಷ್ಟು ಕಷ್ಟಪಟ್ಟು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಎಲ್ಲವನ್ನೂ ಸಹಿಸಿಕೊಂಡು ಅವರು ದೀಕ್ಷೆ ತಗೊಂಡ ಮೇಲೆ ವಿಹಾರ ಮಾಡ್ತಾರೆ. 4 ತಿಂಗಳು ಬಿಟ್ಟು 8 ತಿಂಗಳು ಎಲ್ಲ ಕಡೆ ಹೋಗ್ತಾರೆ. ಎಲ್ಲ ಉಪದೇಶ ಹೇಳ್ತಾರೆ. ಒಂದು ಹೊತ್ತು ಆಹಾರ ಮಾಡಿ ಅವರು ಎಷ್ಟು ಉಪದೇಶ ಕೊಡ್ತಾರೆ ಹೇಳಿ ನೋಡಿ ಜನರಿಗೆಲ್ಲ. ಮುನಿಗಳ ಪರಂಪರೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಮಾತ್ರ ಧರ್ಮ ಅಂತ ಹೇಳಿದ್ದಾರೆ. ಅದು ಕೂಡ ಪಂಚಮ ಕಾಲದ ಹೊರಗೆ. ಪಂಚಮಾಲ ಎಷ್ಟು? 21,000. ಷಷ್ಠಮ ಕಾಲ ಏನಿಲ್ಲ, ಬಾಲ್ಯದ ಮಂಗಗಳಾಗಿ ಆಗ್ತಾರೆ. ಯಾರ ಹತ್ರ ನಾನು ಹೇಳೋ ಮಾತಲ್ಲ. ಹಾಗೆ ಅದು ನಾವು ಹೇಗಿರ್ಬೇಕು ಹೇಳಿ. ಹಾಗಾದರೆ ಪಂಚಮಾಲ 21ರಲ್ಲಿ, ಈಗ 2021ರಲ್ಲಿದ್ದೇವಾ? ಅರ್ಧ ಮುದ್ದಿಲ್ಲ. ಹಾಗಾದರೆ ಅದಕ್ಕೋಸ್ಕರ ಹೇಳಿದ್ದು ನಾವು, ಮುನಿಗಳು ಕೂಡ ಪಾಪ ವಿಹಾರ ಮಾಡ್ತಿರ್ತಾರೆ. 8 ತಿಂಗಳು 4 ತಿಂಗಳು ಮಾತ್ರ ಒಂದು ಕಡೆ ಇದ್ದು ಉಪದೇಶ ಮಾಡ್ತಾರೆ, ಚಾತುರ್ಮಾಸ ಮಾಡ್ತಾರೆ. ಅವರ ಉಪದೇಶ ಕೇಳಲಿಕ್ಕೆ ನಿಮಗೆ ಸಿಗ್ತದೆ. ಅದು ಎಲ್ಲಿ ಮುನಿಗಳು ಇರ್ತಾರೆ ಅಲ್ಲಿ ಮಾತ್ರ, ಎಲ್ಲ ಕಡೆ ಮುನಿಗಳು ಇರೋದಿಲ್ಲ. ಊರಲ್ಲಿ ಹೊರ ಕಡೆಯಿಂದಲೇ ಬರಬೇಕಲ್ಲ ಈ ಕಡೆ ಅವರೆಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ಸಂಸ್ಕಾರವನ್ನೇ ನೀವು ಕಳಿಸಬೇಕಾಗುತ್ತದೆ. ಮತ್ತು ಕಾಲೇಜ್ ಮೇಲೆ ಹತ್ತಿದ ಮೇಲೆ ಮಾತಾಡಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹಳ ಕಲೀಲಿಕ್ಕೆ ಇರುತ್ತೆ ಅವರಿಗೆಲ್ಲ ಸಬ್ಜೆಕ್ಟ್ಗಳೆಲ್ಲ. ನೋಡ, ಇಲ್ಲಿ ಹುಡುಗಂದು ಕೂತ್ಕೊಂಡಿದ್ದಾನ, ಆ ಏಜಿನಲ್ಲಿ ಕಲಿಸಲಿಕ್ಕೆ ಶುರು ಮಾಡಬೇಕು. ಬಸದಿಗೆ ಹೋಗುವಂಥ ಪರಿಪಾಟಿಯನ್ನು ಮತ್ತು ತನ್ನಷ್ಟಕ್ಕೆ ಹೋಗ್ತಾರೆ ಅವರು. ಮತ್ತೆ ಒಬ್ಬರೊಬ್ಬರು ಸೇರಿಕೊಂಡು, ಅದು ಬಹಳ ಮುಖ್ಯ. ಇಲ್ಲದಿದ್ದರೆ ಮತ್ತೆ ಧರ್ಮ ಅದು ಮಬ್ಬಾಗಿ ಹೋಗ್ತದೆ. ಹೇಗೆ ಸೂರ್ಯನು ಬೆಳಕು ಕೊಡದಿದ್ದರೆ ನೋಡ್ತೇವೆ, ಇದು ಮೋಡ ಬಂದು ಕವಿದು ಬಿಟ್ಟಿದೆ ಸೂರ್ಯನಿಗೆ, ಹೌದಾ? ಏನಾಗುತ್ತೆ ಆಗ? ಮಬ್ಬಾಗಿ ಕಾಣ್ತದೆ. ಹಾಗೆ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಮತ್ತೆ ನೋಡಿ, ಕಾಲೇಜ್ ಹತ್ತಿದ ಮೇಲೆ ಮಕ್ಕಳಿಗೆ ಹೆಚ್ಚು ಇದು ಮಾಡಲಿಕ್ಕೆ ಆಗೋದಿಲ್ಲ. ಸಣ್ಣ ವಯಸ್ಸಿನಲ್ಲಿ ಎಷ್ಟು ನೀವು ಬಗ್ಗಿಸಿದ್ರೆ ಬಗ್ಗೆ ಬಿಡ್ತೇವೆ, ಹೇಳ್ತವೆ, ಒಪ್ಪುತ್ತವೆ. ಏನು ಹೆಚ್ಚೇನು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಹೇಳಿದ್ದು ನಾವು. ಯಾಕೆ ಹೇಳಿದ್ರೆ, ಬಸದಿಗೆ ಯಾಕೆ ನಮ್ಮ ಈ ಕಡೆ ಮಾತ್ರ, ಉತ್ತರ ಕಡೆ ಜೀರ್ಣೋದ್ಧಾರ ಅಂತ ಇಲ್ಲ. ನಮ್ಮ ಕಡೆ 5 ಲಕ್ಷ 3 ಲಕ್ಷ ಎಷ್ಟು ಲಕ್ಷ ನಿಮಗೆ ಗೊತ್ತಿಲ್ಲ ಜೀರ್ಣೋದ್ಧಾರಕ್ಕೆ ಮಾಡುವಂತ ಹೇಳಿ ಒಟ್ಟಾಗ್ತಾರೆ. ಇದು ಹಾಗೆ ಆಗುವುದಿಲ್ಲ. ಧರ್ಮ ಹಾಗೆ ಮಾಡಿದರೆ ಆಗೋದಿಲ್ಲ. ಧರ್ಮ ಇರೋದು ನಮ್ಮ ಆತ್ಮನಲ್ಲಿ, ಅದು ಮಬ್ಬಾಗಿ ಹೋಗ್ತದೆ. ಕನ್ನಡಿ ಮಬ್ಬಾಗಿದ್ದರೆ ನಮ್ಮ ಮೋಹಕ್ಕೆ ಆಡುವುದಿಲ್ಲ. ತುರಿಸ್ತೇವೆ, ಹೌದು, ಬಟ್ಟೆಯಿಂದ ಒರೆಸಿ ಬಿಡ್ತೇವೆ, ಚೆನ್ನಾಗಿ ಕಾಣ್ತೇವೆ. ಹಾಗೆ ಭಗವಂತ ಹೇಗಿರ್ತಾರೆ ಅಂತ ಹೇಳಿದರೆ, ಆಕಾಶ ನೋಡಿದರೆ ಸೂರ್ಯ ಹೇಗೆ ಬೆಳಕು ಕೊಡ್ತಾರೆ ನೋಡಿ ಬಿಸಿಲಲ್ಲಿ, ಅದಕ್ಕಿಂತಲೂ ಸ್ಟ್ರಾಂಗವಾಗಿರ್ತಾರೆ ತೀರ್ಥಂಕರ. ಮೋಕ್ಷದಲ್ಲಿರುವುದಲ್ವ ಅವರು, ಅಲ್ಲಿಂದಲೇ ಬೆಳಕು ಚೆಲ್ಲುತ್ತಾರೆ ತೀರ್ಥಂಕರ. ಆತ್ಮ ಮಾತ್ರ ಅಲ್ಲಿ ಇರುವುದು. ಅದಕ್ಕೋಸ್ಕರ ನಾವು ಬಹಳ ಜಾಗೃತಿಯಲ್ಲಿ ಆಗಿರಬೇಕು. ಪಂಚಮ ಕಾಲದ ಎಂಡುವರೆಗೆ ಧರ್ಮ ಇರುತ್ತೆ ಅಂತ ಹೇಳಿದ್ದಾರೆ. ಅದು ಎಲ್ಲಿ ಕೂಡ ಇಲ್ಲ. ಷಷ್ಠಮ ಕಾಲದಲ್ಲಿ ಏನೂ ಇಲ್ಲ, ಎಲ್ಲ ಗೋವಿಂದ ಆಗಿ ಬಿಡ್ತದೆ, ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ನಾವು ಪಂಚಮ ಕಾಲದಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮುಗಿಸಬೇಕಾಗುತ್ತೆ. ಬಸದಿಗೆ ಬಲ ಕೊಡಬೇಕಾಗುತ್ತೆ. ನಮಗೆ ಬಲ ಬೇಕಾದರೆ ಬಸದಿ ಬೇಕಾಗ್ತದೆ. 60 ವರ್ಷ ದಾಟಿದ ಮೇಲೆ ಎಲ್ಲ ನಮ್ಮದೆಲ್ಲ ಜವಾಬ್ದಾರಿ ಏನಿದೆ, ತಿನ್ನೋದು, ಉಣ್ಣೋದು, ಅದು ಇದ್ರು ಪಾಲು ಕಟ್ಟಿ ಎಲ್ಲ ಮುಗಿಸಬೇಕಾಗುತ್ತೆ. ಹಾಗೆ ನಿಮಗೆ ಹಗುರವಾಗ್ತದೆ. ಇನ್ನು ತೊಂದರೆ ಇಲ್ಲ. ಎಲ್ಲ ನಮ್ದು ಏನಾಗಬೇಕು ಮಾಡಬೇಕೆಲ್ಲ ಸಂಬಂಧದವರಿಗೆಲ್ಲ ಕೊಟ್ಟಿದ್ದೇವೆ. ನಾವು ಹೇಗೆ ಮಾಡಬೇಕಂತ ಹೇಳಿದರೆ, 1 ಹೊತ್ತು ಆಹಾರ ಮಾಡಬೇಕು 60 ವರ್ಷ ದಾಟಿದ ಮೇಲೆ. ಆಮೇಲೆ ಮುನಿಗಳು 1 ಹೊತ್ತು ಆಹಾರ ಮಾಡಿ ಸುತ್ತುತ್ತಾರೆ ಅಲ್ಲ ನೋಡಿ. ಅದು ಎಷ್ಟು ವಯಸ್ಸು ಅಂತ ಉಂಟಾ? ಏನಿಲ್ಲ. ದೀಕ್ಷೆ ಆದಮೇಲೆ ಕೊನೆಯವರೆಗೆ ಸುತ್ತುತ್ತಲೇ ಇರ್ತಾರೆ ಅವರು. ಯಾರಿಗೋಸ್ಕರ? ನಮಗೋಸ್ಕರ ಅಲ್ವ, ಇನ್ಯಾರಿಗೆ? ಅದಕ್ಕೋಸ್ಕರ 60 ವರ್ಷದವರೆಗೆ ನಾವು ಏನಿದ್ರೂ ಕೂಡ ಮುಗಿಸ್ಬೇಕು. 60 ವರ್ಷ ದಾಟಿದ ಮೇಲೆ ಭಗವಂತನ ಪಾದವನ್ನೇ ನೆನೆಸಬೇಕು.
ಯಾವಾಗಲೂ ಕೂಡ ಬಸದಿಗೆ ಹೋಗ್ತಾ ಇರಬೇಕಾಗ್ತದೆ. ಆಗ ಬಸದಿಯಲ್ಲಿ ಕಲೆ ಇರುತ್ತೆ, ಗೊತ್ತಾಯ್ತಲ್ಲ. ಬಸದಿ ಕಟ್ಟಿಸಿದ್ದು ನೀವೇ, ನಿಮ್ಮ ಊರಲ್ಲಿ ನೀವೇ ಹೋಗೋದಿದ್ರೆ ನಾವು ಎಲ್ಲ ಹಣೆ ಕೊಡ್ತೇವೆ, ಎಣ್ಣೆ ಕೊಡ್ತೇವೆ, ಅಕ್ಕಿ ಕೊಡ್ತೇವೆ, ಅಷ್ಟಾಗಿ ಆಗೋದಿಲ್ಲ. ಎಲ್ಲರೂ ಹಾಗೆ ಮಾಡಿದರೆ ಬಸದಿ ಹೋಗಲಿಕ್ಕೆ ಇಲ್ಲ. ಹಾಗಾದರೆ ಯಾರು ಇದೇ ಮಾಡಿದರೆ ಗೊತ್ತಾಯ್ತಲ್ಲ. ಬಸದಿ ಕೊಡುವುದೇ ಯಾಕೆ ಅಂತ ಹೇಳಿದರೆ ನಾವು ಹೋಗಬೇಕು, ಹೇಗೆ ಪೂಜೆ ಮಾಡ್ತಾರೆ ನೋಡಬೇಕು. ನಾವು ಅಕ್ಕಿ ಕೊಟ್ಟಿದ್ದೇವೆ, ಎಣ್ಣೆ ಕೊಟ್ಟಿದ್ದೇವೆ, ಹೋಗಬೇಕು. ಜೀರ್ಣೋದ್ಧಾರಕ್ಕೆಲ್ಲರೂ ಸೇರ್ತೀರಿ, ಮಾಡ್ತೀರಿ, ಅದು ಒಳ್ಳೆಯದು. ಆದರೆ ಅದೇ ಪ್ರಕಾರವಾಗಿ ಆ ಭಾವನೆ ನಿಮಗೆ ನಂತರವೂ ಇರಬೇಕು, ಮೊದಲು ಇರಬೇಕು ಆ ಭಾವನೆ. ಜೀರ್ಣೋದ್ಧಾರಕ್ಕೆ ಸಂಬಂಧ ಬರುವಾಗ ಮಾತ್ರ ಅಲ್ಲ, ಗೊತ್ತಾಯ್ತಲ್ವ. ಅದಕ್ಕಂತ ತೀರ್ಥಂಕರು ಈಗ ಮೂರ್ತಿ ರೂಪದಲ್ಲಿ ಇದ್ದಾರೆ ನೋಡಿ. ಆ ಮನೆಗಳು ನೋಡಿ, ಒಂದೊತ್ತು ಆಹಾರ ಮಾಡಿ ವಿಹಾರ ಮಾಡ್ತಾರೆ, ಉಪದೇಶ ಕೊಡ್ತಾರೆ, ಚಾತುರ್ಮಾಸ ಮಾಡ್ತಾರೆ, ವರ್ಷದಲ್ಲಿ ಒಂದು ಸಲ. ಅದಕ್ಕೋಸ್ಕರ 4 ತಿಂಗಳು ಚಾತುರ್ಮಾಸ, ಹಾಗೆ ವಿಶೇಷವಾಗಿ ಅವರು ಉಪದೇಶ ಮಾಡ್ತಾರೆ, ಗೊತ್ತಾಯ್ತು. ಅದಕ್ಕೋಸ್ಕರ ಸಂಸ್ಕಾರವನ್ನು ನಾವು ಕೊಡಬಾರದು. ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಮಾತ್ರ ನಮಗೆ ಇದು ತಗೊಳ್ಳಿಕ್ಕೆ ಅಧಿಕಾರ ಇದೆ, ನಂತರ ಇಲ್ಲ. ನೆನಪಿಡಿ, ಗೊತ್ತಾಯ್ತಲ್ವಾ. ಅಂತ ಎಂತಾದರೂ ಅಜ್ಜನಿಗೆ ಅಜ್ಜಿಯವರಿಗೆ ಅಂತ ನೀರು ಬೇಕಾದರೆ ಕೊಡೋದೇವೆ ಮದ್ದು ತಗೊಳ್ಳಿಕ್ಕೆ, ಗೊತ್ತಾಯ್ತಲ್ಲ. ಊಟ ತಿಂಡಿ ಯಾವುದು 60 ಇದಾದ್ಮೇಲೆ ಸಂಸ್ಕೃತ ಆದಮೇಲೆ ತಗೊಳ್ಳಿಕ್ಕಿಲ್ಲ. ಜಾನುವಾರುಗಳಿಗೆ ಸಾಯಂಕಾಲ ಎಲ್ಲ ನಾವೇನು ಮಾಡ್ತೇವೆ, ಹುಲ್ಲು ಬಿಲ್ಲು ಎಲ್ಲ ಅಕ್ಕಚ್ಚಿ ಕೊಟ್ಟು ಎಲ್ಲ ಬಿಡ್ತೇವೆ. ಹೌದು, ಸಾಯಂಕಾಲ ರಾತ್ರಿ ಕೊಡ್ತೀರಾ? ಇಲ್ಲ, ಕೊಟ್ಟರೆ ತಿಂತವೆ, ಕೊಡದಿದ್ರೆ ಕಟ್ಟಿವೆ ಧಾನ್ಯಗಳು, ದನಗಳು. ಹಾಗೆ ರಾತ್ರಿ ಹೊತ್ತು ನೋಡಿ, ಅರಿಯಾದ ಹೊತ್ತು ಕಳೆದು ಹೋಯಿತು, ಅರಿಯ ಹೊತ್ತು ಪ್ರಾರಂಭವಾಯಿತು ಅಂತ ಹಿಂದಿಯವರ ಗಾದೆ. 60 ವರ್ಷವರೆಗೆ ಏನಿದ್ರೂ ಮುಗಿಸ್ಬೇಕಂತ ಹೇಳಿದ್ದಾರೆ ಹಿರಿಯ ಪೂರ್ಜರು, ಗೊತ್ತಾಯ್ತಲ್ಲ. ಊಟ ತಿಂಡಿ ಆಯ್ತು, ಇನ್ನು ಅದು ಕೂಡ ಏನಿದ್ರೂ ಮುಗಿಸ್ಬೇಕು 60 ವರ್ಷ ಮುಗಿಯುವಾಗ. ನಂತರ ರಾತ್ರಿ ಏನೇ ತೆಕ್ಕೊಡ್ಲಿಕ್ಕೆ ಇಲ್ಲ, ಯಾರು ಮಾಡುವುದಿಲ್ಲ ಇದನ್ನು. ಈಗೆಲ್ಲ ಸ್ವಲ್ಪ ನಾವು ಹೇಳುವುದಲ್ಲ ನಿಮಗೆ, ಈಗ ರಾತ್ರಿ ಶುರು ಆಗಿದೆ ಸ್ವಲ್ಪ ಎಲ್ಲ, ಅದು ನಿಮ್ಗೆ ಗೊತ್ತಿದೆ ಏನಂತ. ಹಾಗೆ ಮಾಡಿದ್ರೆ ಹೋಯಿತು ನಮ್ಮ ಧರ್ಮ. ಮತ್ತು ಆ ಮಕ್ಕಳು ಕೂಡ ನೀವು ಬಿಟ್ರೆ ಅವರು ಕೂಡ ಹಾಗೆ ಆದರೆ ಮತ್ತೆ ಮಕ್ಕಳು ಹೋಗಲಿಕ್ಕೆ ಸ್ವಲ್ಪ ಅಂಜುತ್ತಾರೆ, ಗೊತ್ತಾಯ್ತಲ್ಲ. ನಿಮ್ಮಲ್ಲಿದ್ದ ಏನು ಸಂಸ್ಕಾರ ಉಂಟು ಎಲ್ಲ ಮಕ್ಕಳಿಗೆ ತಿಳಿಸಬೇಕಾಗುತ್ತೆ 60 ವರ್ಷದ ಒಳಗೆ, ನಂತರ ಆಗೋದಿಲ್ಲ, ಗೊತ್ತಾಯ್ತಲ್ವಾ. ಅರಿಯದ ಹೊತ್ತು 60 ಕಳೆದು ಹೋಯಿತು, ಅರಿಯುವ ಹೊತ್ತು 60 ಪ್ರಾರಂಭವಾಯಿತು ಅಂತ ಹಿಂದಿಯವರ ಗಾದೆ. 60ರಲ್ಲಿ ಏನೆಲ್ಲ ಮುಗಿಸ್ಬೇಕಂತ ಹೇಳಿದ್ದಾರೆ, ಹೌದಾ. ಪ್ರತಿಯೊಂದು ಕೂಡ ಪಾಲ್ಪಟ್ಟಿ ತಿನ್ನೋದು ಉಣ್ಣೋದು ಪ್ರತಿಯೊಂದು ಕೂಡ 60 ವರ್ಷ ದಾಟಿದ ಮೇಲೆ ಪಾರಮಾರ್ಥಿಕಕ್ಕೆ ಮುಂದಿನ ನಮ್ಮ ಗತಿಗೆ ಧರ್ಮದ ಬುದ್ಧಿ ಕಟ್ಟಿಕೊಳ್ಳಬೇಕು. ಒಳ್ಳೆಯ ಗತಿಯಾಗುತ್ತೆ ಮುಂದೆ, ಗೊತ್ತುಂಟ. ಯಾರ ಹತ್ರವೂ ಕೇಳಿ. ಅದಕ್ಕೋಸ್ಕರ ಕನಿಷ್ಠವಾಗಿ ದಯವಿಟ್ಟು ಪ್ರತಿ ಭಾನುವಾರ ಬಸದಿಗೆ ಹೋಗಬೇಕು ನೀವು. ಬಸದಿಯಲ್ಲಿ ಕಲೆ ಹೆಚ್ಚುತ್ತೆ ಅಲ್ಲಿ, ಗೊತ್ತಾಯ್ತಲ್ಲ. ಪಂಡಿತರು ಕೂಡ ಇವತ್ತು ಭಾನುವಾರ ಬರ್ತಾರೆ ಎಲ್ಲರೂ ಕೂಡ ಅದೇ ಸ್ವಲ್ಪ ಭಾಳ ಚೆಂದ ಸ್ವಚ್ಛವಾಗಿ ಇಟ್ಕೊಳ್ಳುವ ಬಸದಿ ಅಂತ ಭಾವನೆ ಬರ್ತದೆ. ಅವರೇ ಪೂಜೆ ಮಾಡೋದು, ಅವರೇ ನೋಡುವುದು. ಹಾಗೆ ಆದರೆ ಹೇಗೆ ಆಗುತ್ತೆ? ನಾವು ಹಣ ಕೊಡ್ತೇವೆ, ಅಕ್ಕಿ ಕೊಡ್ತೇವೆ ಅಂತ ಆಡಿದರೆ ಆಗೋದಿಲ್ಲ. ಅದು ಹಾಗೇನೆ ಮಾಡ್ಕೊಂಡಿದ್ರೆ ಮತ್ತೆ ಅದೇ ಅಭ್ಯಾಸ ಆಗುತ್ತೆ. ನಿಮ್ಮ ಮಕ್ಕಳು ಕೂಡ ಹಾಗೇನೆ ಹೇಳ್ಕೊಂಡಿರ್ತಾರೆ. ಅಲ್ಲಿಗೆ ಏನಾಗುತ್ತೆ ಹಾಗಾದರೆ, ಗೊತ್ತಾಯ್ತಲ್ಲ. ಪಂಚಮಕಾಲ ಅಂತ ಹೇಳಿದರೆ ಅದು ಮೊದಲು ಹಾಗೆ ಇಲ್ಲ, ಪುರಾ ಏರ್ಪೇರಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಪ್ರತಿ ಭಾನುವಾರ ಒಬ್ಬರೊಬ್ಬರು ಹೋಗ್ತಾ ಇರಬೇಕು ಬಸದಿಗೆ. ಅವರ ಟೈಮ್ ಕೇಳಬೇಕು, ಆ ಟೈಮ್ ಸರಿಯಾಗಿ ಹೋಗ್ಬೇಕು. ಖಂಡಿತ ಇಷ್ಟೊತ್ತಿಗೆ ನೀವು ಭಾನುವಾರ ಹೋಗೋದಂತ ಕಮ್ಮಿ ಇರ್ಬೋದು, ಅವರು ಯಾವರಷ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ನೀವು ಮತ್ತೆ ಒಂದು ಸಲ ಹೇಳಿದರೆ ಇಷ್ಟು ಗಂಟೆ ಬರಬೇಕು ನಾವು ಭಾನುವಾರಕ್ಕೆ ಅಂತ ಹೇಳಿದರೆ ಹೇಳ್ತಾರೆ. ಆ ಟೈಮಿಗೆ ಹೋದರೆ ಆಯಿತು. ಒಳ್ಳೆಯದು ಹೇಳದೆ ಹೋದರೆ ಅವ್ರು ಕೀದೇ ಇರಬೇಕಲ್ಲ, ಬರ್ತಿದ್ದು ಗೊತ್ತಾಗೋದಿಲ್ಲ ಅವರಿಗೆ. ಅದಕ್ಕೋಸ್ಕರ ನಾವು ಹೇಳಿದ್ದು ಏನೇ ಇರಲಿ ಆ ಪರಂಪರೆಯನ್ನು ನಾವು ಅದನ್ನು ಕಮ್ಮಿ ಮಾಡಬಾರ್ದು. ಬಸದಿಗೆ ಹೋಗುವ ಪ್ರತಿಷ್ಠೆ ಆದಂಥ ಮೂರ್ತಿ ಅಲ್ವಾ, ಬಹಳ ಶಕ್ತಿ ಉಂಟು ಅದರಲ್ಲಿ. ಅದನ್ನು ಕಾಪಾಡುವವರು ಎಡಬಲದಲ್ಲಿ ಯಕ್ಷಿಯವರು ಇರ್ತಾರೆ, ತೀರ್ಥಂಕರರ ಆಯಾ ಬಸದಿಯ. ಉತ್ತರ ಕಡೆ ಯಕ್ಷಿಯವರು ನಂಬುವುದಿಲ್ಲ, ಅದಕ್ಕೆ ಮೂರ್ತಿ ಮಾತ್ರ ಇರುತ್ತೆ ತೀರ್ಥಂಕರರ. ಹೌದಾ, ಖಾಲಿ ಜಲಾಭಿಷೇಕ ಮಾತ್ರ ಕೆಲ ಬಸದಿಯಲ್ಲಿ ಉತ್ತರ ಕಡೆ. ಹಾಲಿಗೆ ಅಭಿಷೇಕ ಮಾಡೋದಿಲ್ಲ ಬೇರೆ ಪಂಥಿಯವರೆಲ್ಲ, ಅದೆಲ್ಲ ಅವರಿಗೆ ಸೇರಿದ್ದು, ನಾವೆಲ್ಲ ಬೀಸ್ಪಂಥಿಯವರು. ಅದರಿಂದ ಬಸದಿಗೆ ಹೋಗುವಂಥ
ಪಾಠವನ್ನು ನೀವು ತಿಳ್ಕೊಳ್ಬೇಕು. ಮತ್ತು ಎಷ್ಟೊತ್ತಿಗೆ ಅಭಿಷೇಕ ಮಾಡ್ತಾರೆ ಎಲ್ಲ ಕೇಳಿಕೊಂಡು ಹೋದರೆ ನಿಮ್ಗೆ ಮತ್ತು ಅಭಿಷೇಕ ನೋಡಲಿಕ್ಕೂ ಸಿಗ್ತದೆ. ಒಂದು 10-15 ದಿವಸ ಆದರೂ 10-15 ಗಳಿಗೆ ಹಾಗಿದ್ರೆ ಮಕ್ಕಳಿಗೆ ಮತ್ತೆ ಕಳಿಸಲಿಕ್ಕೆ ಆಗ್ತದೆ. ಅದು ಬಹಳ ಮುಖ್ಯ ನಮಗೆ ಎಲ್ಲ, ಗೊತ್ತಾಯ್ತಲ್ವ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಸದಿ ಕಟ್ಟಿ ಆಯಿತು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೂರ್ತಿ ತಂದಾಯಿತು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿಷ್ಠೆ ಆಯಿತು ಪಂಚ ಕಲ್ಯಾಣ ಪೂರ್ವಕ. ಇದು ಯಾರಿಗೋಸ್ಕರ ಮಾಡುವುದು ಹೇಳಿ? ಮೂರ್ತಿಗೋಸ್ಕರನ, ದೇವರಿಗೋಸ್ಕರನ ಹೇಳಿ? ಅವರೆಲ್ಲ ಇದು ಕಲ್ಯಾಣ ಮಾಡಿಕೊಂಡು ಸ್ವರ್ಗದಲ್ಲಿ ಇದ್ದಾರೆ, ಮೋಕ್ಷದಲ್ಲಿ ಇದ್ದಾರಲ್ಲ ತೀರ್ಥಂಕರು. ನಮಗೋಸ್ಕರ ಮಾಡ್ತಾ ಇರೋದು ನಾವು. ಭಾರತ ಭೂಮಿಯಲ್ಲಿ ಅವರು 5 ಕಲ್ಯಾಣಗಳನ್ನು ಮಾಡಿ ಎಲ್ಲ ಬಿಟ್ಟು ಹೋಗಿದ್ದಾರೆ. 5 ಕಲ್ಯಾಣ ಹಿಡ್ಕೊಂಡು ಹೋಗ್ಲಿಕ್ಕಿಲ್ಲ, ಅವರು ಬಿಟ್ಟು ಹೋಗಿದ್ದಾರೆ ಭೂಮಿಗೆ, ದೇವತೆಗಳು ಹಿಡ್ಕೊಂಡಿದ್ದಾರೆ. ಅಂಥ ಭೂಮಿಯಲ್ಲಿ ಏನು ನಡಿಬೇಕಂದ್ರೆ ಸದಾ ನಡೀತಾ ಇರಬೇಕು ಧರ್ಮಗಳು. ಅದಕ್ಕೋಸ್ಕರ ಬಸದಿಗೆ ಹೋಗುವಂಥ ಪರಿಪಾಠಿಯನ್ನು ಇರುವುದು. ಸಾಯವ ದೇವ ಜನಬಿಂಬ ಯಶ ಅಂತ ಹೇಳಿದ್ದಾರೆ. ಒಂದು ಕಾಲ ತೀರ್ಥಂಕರ 5 ಕಲ್ಯಾಣಗಳು ಮಾಡಿಕೊಂಡು ಹೋರಾಡಿ ಅಂತ ವಿಹಾರ ಮಾಡಿದಂಥ ಭಾರತ ಭೂಮಿಯಲ್ಲಿ ಈಗ ಪಂಚಮ ಕಾಲದಲ್ಲಿ ಮೂರ್ತಿ ರೂಪದಲ್ಲಿ 5 ಕಲ್ಯಾಣ ಮಾಡಿ ಪೂಜೆ ಮಾಡ್ತಾರೆ, ಉಪದೇಶ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಎಲ್ಲ ಇದೆಲ್ಲ ತಿಳ್ಕೊಳ್ಬೇಕು ಮತ್ತು ಮಕ್ಕಳಿಗೆ ಕಳಿಸಬೇಕಾಗುತ್ತೆ. ಆ ಬಸದಿಯಲ್ಲಿ ಕಲೆ ಉರಿಯುತ್ತೆ. ಅದಕ್ಕೋಸ್ಕರ ನಮ್ಮ ಈ ಕಡೆಯೆಲ್ಲ ಒಂದು ಬಸದಿಗೆ ನಾವು ಹೋಗೋದ ಕಾರಣ ಡೈಲಿ ಬಸದಿಗೆ 10 ಲಕ್ಷ, 5 ಲಕ್ಷ, 25 ಲಕ್ಷ, ಇನ್ನೂ ಜಾಸ್ತಿ 10 ಲಕ್ಷದ ಬಸ್ತಿ ಹೇಳಿ ಕೇಳಿದೆ ಜೀರ್ಣೋದ್ಧಾರ ಮಾಡುವುದು. ಉತ್ತರ ಭಾರತದಲ್ಲಿ ಜೀರ್ಣೋದ್ಧಾರ ಅಂತ ಯಾವುದೂ ಕೇಳಲಿಲ್ಲ ನಾನು. ಆಗ್ತಾ ಇರುತ್ತಂತಲ್ಲಿ ಜೀರ್ಣೋದ್ಧಾರ, ಎಲ್ಲಿ ಹಾಳಾಯಿತು ಕೂಡಲೇ. ಹಾಗೆ ನಾವು ಕೂಡ ನಾವು ಹೀಗೆದ್ದರೂ ಅಡ್ಡಿಲ್ಲ, ಬಸದಿಯ ದೇವರ ಸಾನ್ನಿಧ್ಯ ಬಸದಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ನಮ್ಮ ಆಸ್ತಿ ಅದು, ಆತ್ಮನ ಆಸ್ತಿ ಅದು. ತೀರ್ಥಂಕರ ಅಂತ ಹೇಳಿದ್ರೆ ಏನು? ಪಂಚ ಕಲ್ಯಾಣ ಆದಂಥ ಮೂರ್ತಿಗಳಲ್ವಾ? ಅಲ್ಲಿ 5 ಕಲ್ಯಾಣಗಳಾದಮೇಲೆ ಶಕ್ತಿ ಇರುತ್ತೆ, ದೇವತೆಗಳು ಇರ್ತಾರೆ, ಎಡಬರದಲ್ಲಿ ಕಾಪಾಡ್ತಾರೆ. ಏನಾದರೂ ಅಶುದ್ಧ ಆದರೆ ನಾಗ ಬಂದದ್ದು ನೋಡಿದೆ ಕೆಲವು ಬಸ್ತಿಯಲ್ಲಿ. ನಾಗ ಸೂಚನೆ ಕೊಡುವುದು. ಶಕ್ತಿ ಉಂಟು ಪಂಚಕಲ್ಯಾಣ ಆದರೆ ಬಸದಿಯಲ್ಲಿ, ಬಹಳ ಶಕ್ತಿ ಉಂಟು ಅಲ್ಲಿ. ಅದಕ್ಕೆ ದೇವತೆಗಳು ನಾಗರೂಪದಲ್ಲಿ ಬರ್ತಾರೆ, ಸೂಚನೆ ಕೊಟ್ಟು. ಅದು ತಿಳ್ಕೊಂಡು ನಾವು ಪರಿಹಾರ ಮಾಡಬೇಕಾಗುತ್ತೆ. ಹೆಚ್ಚು ಹೇಳೋದಿಲ್ಲ. ಅದಕ್ಕೋಸ್ಕರ ಈ ಪರಂಪರೆಯನ್ನು ನೀವು ಮುಂದೆ ಕಳಿಸ್ಕೊಂಡು ಹೋಗಬೇಕು. ಮತ್ತು ಮಕ್ಕಳಿಗೆ ಕಂಪಲ್ಸರಿಯಾಗಿ ಅದನ್ನು ತಿಳಿಸಬೇಕಾಗ್ತದೆ. ಕಾಲೇಜವರಿಗೆ ಸಾಧ್ಯ ಇಲ್ಲ ಆದರೆ ಸಂಡೇ ಆದರೆ ಒಂದು ದಿವಸ ಹೋಗಬೇಕು ಅವರು ಬಸದಿಗೆ. ರಜೆ ಇಡೀ ದೇಶಕ್ಕೆ ರಜೆ ಇದೆ. ಅದಕ್ಕೆ ಇಷ್ಟು ಹೇಳ್ತಾ ಇವತ್ತು ಇವೆಲ್ಲ ಕೂಡ ಇವತ್ತಿನ ಇವರ ಕಾರ್ಯಕ್ರಮಕ್ಕೆಲ್ಲ ನಾವು ಬಂದಿದ್ದೇವೆ. ನೀವೆಲ್ಲ ಸೇರಿಕೊಂಡು ಮಾಡಿದ್ದೀರಿ. ಅವರು ಪಾಪ ತುಂಬ ಎಲ್ಲ ನಿಮಗೆಲ್ಲ ಬೇಕಾದವರು ಪಾಪ ಭಾಳಷ್ಟು ಶ್ರಮ ವಹಿಸಿದ್ದಾರೆ, ನಿಮ್ಮ ಹಾಗೆ ಒಟ್ಟಿಗೆಲ್ಲ ಇದ್ದವರು. ಆದರೆ ಮನುಷ್ಯರ ಒಂದು ಜೀವನದಲ್ಲಿ ಇಷ್ಟೇ ಅವರಿಗೆ ಆಯುಷ್ಯ ಅಂತ ಇರುತ್ತೆ. ಅದು ನಮಗೆ ಪಕ್ಕ ಗೊತ್ತಾಗುವುದಿಲ್ಲ, ಕೊನೆ ಆಗುವಾಗ ಗೊತ್ತಾಗ್ತದೆ ಅಷ್ಟೇ. ಅದಕ್ಕೋಸ್ಕರ ನಾವು 60 ವರ್ಷಗಳವರೆಗೆ ಬಹಳ ಜಾಗೃತಿ ಇರಬೇಕು. ನಾವಿಲ್ಲಿ ಹೇಳಿದಲ್ಲ, ಧರ್ಮದ ಆಚರಣೆ ಮಾಡಬೇಕು, ವ್ರತಗಳ ಆಚರಣೆ ಮಾಡಬೇಕು, ಬಸ್ತಿಗೆ ಹೋಗಬೇಕು. ಆಗ ಸ್ವಲ್ಪ ಆದರೂ ನಮಗೆ ಬಲ ಇರುತ್ತೆ ಧರ್ಮದ. ಅದು ಎಷ್ಟು ವರ್ಷ ನಾನು ಬಾಳುತ್ತೇನೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದು 60 ವರ್ಷದವರೆಗೆ ಚೆನ್ನಾಗಿರಬೇಕು. 60 ವರ್ಷದವರೆಗೆ ಪಾರಮಾರ್ಥಿಕಕ್ಕೆ ನಮ್ಮನ್ನು ಇಟ್ಟುಕೊಳ್ಬೇಕಾಗುತ್ತೆ. ಮಕ್ಕಳಿಗೆ ಕೂಡ ಬಸದಿಗೆ ಹೋಗುವಂಥ ಪರಂಪರೆಯನ್ನು ನೀವು ತಿಳಿಸಬೇಕಾಗುತ್ತೆ. ಅಷ್ಟು ಹೇಳುತ್ತಾ ಇವತ್ತಿನ ದಿವಸ ಚಿಕ್ಕ ವಯಸ್ಸು ಪಾಪ ಆಗಲೇ ಹೊರಗೆ ಬಂದು ನೋಡಿ ಅವರು ಪಾಪ ಮಾಡಿ ನಿಮಗೆಲ್ಲ ಬೇಕಾದರು, ನಮಗೆಲ್ಲ ಬೇಕಾದವರು ಪಾಪ ಪ್ರೇಮಕುಮಾರರು ನೋಡಿ 60 ವರ್ಷ ಸ್ವಲ್ಪ ದಾಟಿದ ನೋಡಿ ಪಾಪ. ಹಾಗೆ ಕೆಲವು ಸಲ ಏನಾದರೂ ಮಧ್ಯದಲ್ಲಿ ಬರುತ್ತೆ ಪಾಪ, ಹೇಳಲಿಕ್ಕೆ ಆಗೋದಿಲ್ಲ. ಡಾಕ್ಟ್ರುಗಳಿಗೆ ಬಂದ ಕೆಲವು ಈಗಿನ ಕಾಯಿಲೆ ಏನು ಬಹಳ ಕಷ್ಟ ಆಗಿದೆ, ಅದನ್ನು ಪೂರ್ತಿ ಅದನ್ನು ಇದು ಮಾಡಲಿಕ್ಕೆ, ದೂರ ಮಾಡಲಿಕ್ಕೆ. ಆದರೂ ಪಾಪ ಜೀವನದಲ್ಲಿ ಏನೆಲ್ಲ ಅವರು ಮಾಡಿದ್ದಾರೆ ಸಮಾಜಕ್ಕೆ ಮತ್ತೆಲ್ಲ ಬಸದಿಗಳಿಗೆಲ್ಲ ನಿಮಗೆಲ್ಲ ಗೊತ್ತಿದೆ, ನಮಗೆ ಹೆಚ್ಚು ಗೊತ್ತಿಲ್ಲದಿದ್ದರೂ ಆದರೂ ಅಂತಹ ಪುಣ್ಯಾತ್ಮರನ್ನು ನಾವು ಕಳ್ಕೊಂಡಿದ್ದೇವೆ. ಅವರಿಗೆ ದೇವಗತಿ ಬಂದಾಗಿದೆ. ಯಾಕಂತ ಹೇಳಿದರೆ ಧರ್ಮವನ್ನು ಯಾರು ಹೆಚ್ಚಾಗಿ
ತನ್ನ ಜೊತೆಗಿಟ್ಟುಕೊಂಡಿದ್ದಾರೆ ಅವರಿಗೆ ಬೇಗ ದೇವಗತಿಯಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಜೈನ ಧರ್ಮದಲ್ಲಿ ಇದೆ, ದೇವಗತಿ ಬಂದ್ ಆಗಬೇಕಾದ್ರೆ ಅಥವಾ ಮುಂದಿನ ಗತಿ ಒಳ್ಳೆಯ ಗತಿ ಬಂದಾಗಬೇಕಾದ್ರೆ 60 ವರ್ಷ ದಾಟಬೇಕಂತ ಹೇಳಿದ್ದಾರೆ. 60 ವರ್ಷಗಳವರೆಗೆ ಯಾವುದೂ ಗತಿಯಿಂದ ಬಂದಾಗೋದಿಲ್ಲ. 60 ವರ್ಷದವರೆಗೆ ಯಾವುದೂ ಗತಿ ಬಂದಾಗೋದಿಲ್ಲ. 60 ಗತಿ ಮಧ್ಯದಲ್ಲಿ ಆದರೆ ಬಂದ ಆಗೋದಿಲ್ಲ. 40-50 ವರ್ಷದಲ್ಲಿ ಏನಾಗಿದೆ ಆದರೆ 60 ವರ್ಷ ದಾಟಲೇಬೇಕಾಗುತ್ತೆ. 60 ವರ್ಷ ಸಂಸಾರದಲ್ಲಿ ಇರುವಾಗ 60 ವರ್ಷ ನಂತರ ಪಾರಮಾರ್ಥಿಕಕ್ಕೆ ಉಪಯೋಗ ಆಗುತ್ತದೆ. 120 ವರ್ಷ ಬಾಳಲಿಕ್ಕೆ ಪಂಚಮ ಕಾಲದಲ್ಲಿ ಮನುಷ್ಯನಿಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. 120 ವರ್ಷ. ಪ್ರಸಿದ್ಧ ಗಂಗೆಯವರು 15 ವರ್ಷ ಮಾಡಿದ್ದಾರೆ. ಹೌದಾ? ಇವರು 15 ವರ್ಷ ನಾವು ಹೇಳಿದ್ದೇವೆ. ಸಿದ್ಧಗಂಗೆಯವರು ಇವರು 15 ವರ್ಷ ಮಾಡಿದ್ದಾರೆ ಅಂತೆ. ಹೌದಾ? ಯಾಕೆಂತ ಹೇಳಿದರೆ ಅವರ ಯೋಗ ಹಾಗೆ ಇತ್ತು. ಹಾಗೆ ನಾವು 60 ವರ್ಷದವರೆಗೆ ಬಹಳ ಧರ್ಮದ ಆಚರಣೆ ಮಾಡಬೇಕು, ವ್ರತ ನಿಯಮವನ್ನು ಧಾರಣೆ ಮಾಡಬೇಕು, ಬಸದಿಗೆ ಹೋಗಬೇಕು. ಅದೆಲ್ಲ ಆತ್ಮನಿಗೆ ಬೇಕಾದಂಥ ಅದೆಲ್ಲ ವ್ರತಗಳೆಲ್ಲ. ಮತ್ತು 60 ವರ್ಷ ದಾಟಿದ ಮೇಲೆ ಶಿಖರ್ಜಿಗೆ ಹೋಗಬೇಕು. ಅಲ್ಲಿ ಪಾಸ್ ಫೈಲ್ ಗೊತ್ತಾಗುತ್ತೆ. ಮೊದಲು ಹೋದರೆ ಅಲ್ಲಿ ಕೂಡ ಪಾಸ್ ಫೈಲ್ ಬೀಳುವುದಿಲ್ಲ ಅಂತೆ, ಅಟೆಂಡೆನ್ಸ್ ಬೀಳುವುದಿಲ್ಲ ಶಿಖರ್ಜಿಯಲ್ಲಿ ಕೂಡ. 60 ವರ್ಷ ದಾಟಿದ ಮೇಲೆ ಅಲ್ಲಿ ಇರುವುದು ಪರೀಕ್ಷೆ ಆಗುತ್ತೆ. ನೋಡಿ, ಶ್ರೇಣಿಕ ಮಹಾರಾಜನಿಗೆ ಮಹಾವೀರ ಸ್ವಾಮಿಯ ಸಮಸರಣಕ್ಕೆ ಹೋದ ರಿಲೇಷನ್. ಅಲ್ಲೆಲ್ಲ ಉಪದೇಶ ಆದಮೇಲೆ, ಸ್ವಾಮಿ ಭಗವಂತ ನನಗೆ ಶಿಖರ್ಜಿ ಹೋಗ್ಬೇಕಂತೆ ಆಸೆ ಇದೆ, ನಿನಗೆ ಶಿಖರದರ್ಶ ಆಗೋದಿಲ್ಲ, 3 ಸಲ ದಿವ್ಯ ಧ್ವನಿ ಆಯ್ತದೆ. ಯಾಕೆ ಸ್ವಾಮಿ? ಪಟ್ಟದಾನಿಯಲ್ಲಿ ಹೋಗ್ತೇನೆ ಅಂತ ಸವಾಲು ಹಾಕಿದ. ಆಗೋದಿಲ್ಲ 3 ಸಲ ದಿವ್ಯ ಧ್ವನಿ ಆಯಿತು ಮಹಾವೀರ ಸ್ವಾಮಿಯ. ಆದರೆ ಅವರ ಸುಳ್ಳು ಮಾಡಬೇಕಂತ ಟೀಮ್ ಹಿಡ್ಕೊಂಡು ಆನೆ ಮೇಲೆ ಕೂತ್ಕೊಂಡು ಹೋದ. ಅರ್ಧ ಹೋಗ್ದಿಲ್ಲ, ಎಲ್ಲಿಂದ ಸಿಡಿಲು ಮಳೆ ಗಾಳಿ ಬಂದು ಮರ ಎಲ್ಲ ಬಿದ್ದು ಆನೆ ಹೆದರಿಕೊಂಡು ಅವನನ್ನು ನೂಕಿ ಕಾಡಿಗೆ ಹೋಯಿತು. ನೋಡಿ, ಅಷ್ಟು ಶಕ್ತಿ ಉಂಟು ಸಮೀಕ್ಷೆ ಕರ್ಜಿಯಲ್ಲಿ. ದರ್ಶನವೇ ಆಗಿಲ್ಲ ಅವನಿಗೆ. ಸೇರಿಗೆ ಶ್ರೇಣಿಕ ಮಹಾರಾಜನಿಗೆ ಮಹಾವೀರ ಸ್ವಾಮಿಯ ರಿಲೇಷನ್, ಮಹಾವೀರ ಸ್ವಾಮಿಯ ತಾಯಿ ಶ್ರೇಣಿಕ ಮಹಾರಾಜನ ಹೆಂಡತಿ ಚೇಳಿ ವಿಕಾಸ ಆಗ್ತಕ್ಕಂಥ ಆ ಚರಿತ್ರೆಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ಬಹಳ ಜಾಗೃತಿ ಇರಬೇಕಾಗುತ್ತೆ. ನಾವು 60 ವರ್ಷ ದಾಟಿದ ಮೇಲೆ ಹೋಗಬೇಕು. 60 ವರ್ಷ ಮೊದಲು ಹೋಗಿದೆ ಅಂತ ಹೇಳಿದ್ರೆ ಆಗೋದಿಲ್ಲ, ಅದು ಮಕ್ಕಳಾಟಿಕೆ. ಶಿಖರ್ಜಿ ಯಾರಿಗೂ ಬಿಡೋದಿಲ್ಲ, ಅಷ್ಟು ಶಕ್ತಿ ಉಂಟು ಶಿಖರ್ಜಿಯಲ್ಲಿ. 60 ವರ್ಷ ದಾಟಿದಾರಿ ಹೋಗಿದ್ದೀರಿ ನೀವು, ಜೈನ ಧರ್ಮದ ಹುಟ್ಟಿದ್ದಕ್ಕೆ ಸಾರ್ಥಕ. ನಾವು ಕೂಡ 2 ಹೋಗಿದ್ದೇವೆ, ಇನ್ನೊಂದು ಸಲ 60 ದಾಟಿದ ಮೇಲೆ ಹೋಗಬೇಕು ಅಂತಿದೆ. ಯಾಕೆ ನಾವು ಹುಟ್ಟಿದ್ದಕ್ಕೆ ಆ ಶಿಖರ್ಜಿ ನಮಗೊಂದು ದೊಡ್ಡ ಮೋಕ್ಷ ಇದ್ದ ಹಾಗೆ ಅಲ್ಲ. 20 ತೀರ್ಥಂಕರ ಅಲ್ಲಿದ್ದೇ ಮೋಕ್ಷಕ್ಕೆ ಹೋಗಿದ್ದಲ್ವ? 20 ತೀರ್ಥಂಕರ ಶಿಖರ್ಜಿ ಅಂದರೆ, ಬಾಕಿ 4 ಬೇರೆ ಹೋಗಿದ್ರು ಕೂಡ 20 ತೀರ್ಥಂಕರ ಅಲ್ಲಿಂದ ಮೋಕ್ಷಕ್ಕೆ ಹೋಗಿದ್ದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಪಸ್ಥಿತಿಯನ್ನು ಕರುಣಿಸಿ ನಮ್ಮ ಆಶೀರ್ವಚನದ ಮೂಲಕ ಜ್ಞಾನದ ಬೆಳಕನ್ನು ನೀಡಿದ ಪೂಜ್ಯ ಸ್ವಾಮೀಜಿ ಅವರಿಗೆ ಎಲ್ಲರ ಪರವಾಗಿ ಇಚ್ಛಾಮಿಗಳನ್ನು ಸಲ್ಲಿಸುತ್ತಿದ್ದೇನೆ. ಇಚ್ಛಾಮಿ ಸ್ವಾಮೀಜಿ ಬಂದಾಗಿರುವಂಥ ಸನ್ಮಾನ್ಯ ಅಜಿತ್ ಕುಮಾರ್ ಕೊಪ್ರಾಡಿಯವರು, ಇದೀಗ ಅಜಿತ್ ಕುಮಾರ್ ಕೊಪ್ರಾಡಿಯವರು ನುಡಿ ನಮನವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಸಿದ್ದೇಭ್ಯ ನಮಗೆಲ್ಲರಿಗೂ ಕೂಡ ಆತ್ಮೀಯರಾಗಿದ್ದುಕೊಂಡು ಮಾರ್ಗದರ್ಶಕರಾಗಿದ್ದುಕೊಂಡು ಜೈನ ಸಮಾಜದ ಮಾಣಿಕ್ಯದ ರೀತಿಯಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಆಯುಷ್ಯ ಕರ್ಮದ ಫಲವಾಗಿ ಇಂದು ಇಹಲೋಕವನ್ನು ತ್ಯಜಿಸಿದಂತಹ ಕೀರ್ತಿಶೇಷರಾದ ದಿವಂಗತ ಪ್ರೇಮ್ ಕುಮಾರ್ರವರ ಶ್ರದ್ಧಾಂಜಲಿ ಸಭೆಯಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಕಾರ್ಕಳದ ಶ್ರೀ ಜೈನ ಮಠಾಧೀಶರು, ನಮ್ಮ ಮಾರ್ಗದರ್ಶಕರು ಆಗಿರುವ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಧ್ಯಾನಯೋಗಿ ಲಲಿತಕೀರ್ತಿ ಪಟ್ಟಾರಕ
ತ್ರಿವಾರಿ ಛಾಮೆಗಳನ್ನು ಅರ್ಪಿಸುತ್ತಾ ಶ್ರದ್ಧಾಂಜಲಿ ಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಧರ್ಮ ಬಂಧುಗಳಿಗೆ ಜಯ ಜಿನೇಂದ್ರವನ್ನು ಅರ್ಪಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಪ್ರೇಮಕುಮಾರ್ ಅವರ ಕುಟುಂಬದ ಬಂಧುಗಳಿಗೆ ನಮಸ್ಕರಿಸಿಕೊಂಡು ನಾರಾವಿ ಶ್ರೀ ಜೈನ ಚೈತ್ಯಾಲಯದ ಆಡಳಿತ ಸಮಿತಿಯ ಪದಾಧಿಕಾರಿಗಳಿಗೆ, ಸರ್ವ ಧರ್ಮ ಬಂಧುಗಳಿಗೆ ಜೈ ಜಿನೇಂದ್ರವನ್ನು ಅರ್ಪಿಸ್ತಾ ಮನುಷ್ಯನಾಗಿ ಜನ್ಮವನ್ನು ತಾಳಿ ಸಾರ್ಥಕ ಬದುಕನ್ನು ನಿರ್ವಹಿಸಿ ನಮ್ಮಿಂದ ಕಣ್ಮರೆಯಾದಂತಹ ಪ್ರೇಮಕುಮಾರ್ ಅವರ ಕುರಿತಾಗಿ ನುಡಿ ನಮನದ ನನ್ನ ಮಾತುಗಳು. ಪ್ರೇಮಕುಮಾರ್ ಅವರು ಏನು, ಹೇಗೆ, ಅವರ ವ್ಯಕ್ತಿತ್ವ ಏನು ಎಲ್ರಿಗೂ ಗೊತ್ತಿದೆ. ಯಾರು ಕೂಡ ಪ್ರೇಮಕುಮಾರ್ ಅವರ ಅಪರಿಚಿತರು ಇಲ್ಲಿ ಉಪಸ್ಥಿತರಿಲ್ಲ, ಎಲ್ರಿಗೂ ಕೂಡ ತಿಳಿದಿದೆ. ಪ್ರಾಸ್ತಾವಿಕ ಮಾತುಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪ್ರೇಮಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರ ಆದರ್ಶ ವ್ಯಕ್ತಿತ್ವದ ಎಲ್ಲ ಮೆಲುಕನ್ನು ಹಾಕಿದ್ದಾರೆ. ಶಿಷ್ಪಾಲ್ ಜೈನ್ ಅವರು ಹೇಳಿದ್ರು ಒಂದು ಮಾತು, ಹುಟ್ಟಿದಾಗ ಉಸಿರು ಇರುತ್ತೆ, ಹೆಸರು ಇರಲ್ಲ. ಆದರೆ ಈ ಭೂಮಿಯಿಂದ ನಾವು ಹೋಗ್ತಾ ಇರಬೇಕಾದ್ರೆ ಉಸಿರು ಇರುವುದಿಲ್ಲ, ಹೆಸರು ಇರುತ್ತೆ ಅಂತೇಳಿ. ಪ್ರೇಮಕುಮಾರ್ ಎನ್ನುವಂತಹ ಆ ಹೆಸರಿನ ಆತ್ಮ, ಅವರ ಜೀವ ಪುದ್ಗಲದೊಂದಿಗೆ ಸೇರಿ ಸಂಯೋಗವಾದಾಗ ಅವರ ಜನ್ಮ ತಾಳಿತು. ಅದುವೇ ಜೀವ ಪುದ್ಗಲದಿಂದ ನಿಯೋಗ ಹೊಂದಿದಾಗ ಅವರ ಮರಣ ಸಂಭವಿಸಿತು. ನಾನು ಹೇಳ್ತಾ ಇದ್ದೇನೆ, ಪ್ರೇಮಕುಮಾರ್ ಅವರ ಆತ್ಮ ಯಾವತ್ತೂ ಸತ್ತಿಲ್ಲ, ಅದು ಅಮರ, ಅದು ಯಾವತ್ತೂ ಅಮರ. ಆದರೆ ಪ್ರೇಮಕುಮಾರ್ ಎನ್ನುವಂತಹ ಅಪೂರ್ವದ ಅಶ್ರೇಷ್ಠವಾದ ಆತ್ಮನನ್ನ ಹೊತ್ತಿದ ಜಡವಸ್ತು ಮಾತ್ರ ಹೋಗಿದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಆತ್ಮನ ಅನುಭವದ ಕಲೆ ನಮಗೆ ಯಾವಾಗ ಪ್ರಾಪ್ತಿ ಆಗ್ತದೆ ಹಾಗೆ ನಮಗೆ ಅರ್ಥ ಆಗ್ತದೆ. ಪ್ರೇಮಕುಮಾರ್ ಅವರ ಆತ್ಮನಿಗೆ ಯಾವತ್ತೂ ಮರಣ ಇಲ್ಲ. ಅವರ ಆತ್ಮ ಎಷ್ಟು ಶ್ರೇಷ್ಠ ಇತ್ತು ಅಂತ ಹೇಳಿದ್ರೆ, 65 ವರ್ಷದಲ್ಲಿ ಅವರು ಬಾಳಿ ಬದುಕಿದ ರೀತಿ ನಮ್ಗೆಲ್ಲರಿಗೂ ಕೂಡ ಅದು ಮಾದರಿ ಬಂಧುಗಳೇ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ, ಬದುಕಿದ ದಿನಗಳಲ್ಲಿ ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಸಂಪಾದಿಸಿಕೊಂಡಿದ್ದೇವೆ, ನಮ್ಮ ಆತ್ಮನ ಕಲ್ಯಾಣಕ್ಕೆ ನಾವೆಲ್ಲ ಏನೆಲ್ಲ ಸಂಪತ್ತುಗಳನ್ನು ಒಟ್ಟು ಸೇರಿಸಿದ್ದೇವೆ ಎನ್ನುವುದು ಬಹಳ ಮುಖ್ಯ. ವ್ಯವಹಾರ ವ್ಯಾಪಾರ ಧರ್ಮದಲ್ಲಿ ತೊಡಗಿಕೊಂಡಂತಹ ಅಣ್ಣಜಣ್ಣ ಅವರು 65 ವರ್ಷದಲ್ಲಿ ಅವರು ಆತ್ಮನಿಗೆ ಪಡೆದಂತಹ ಸಂಪತ್ತು, ಅವರ ಅಂತ್ಯ ಸಂಸ್ಕಾರದ ದಿವಸ ಸಾವಿರಾರು ಜನ ಪಾಲ್ಗೊಂಡಿರುವುದಕ್ಕೆ ಮುಖ್ಯ ಸಾಕ್ಷಿ. 1 ವಾರದ ಕಾಲ ಬೇರೆ ಬೇರೆ ಬಸದಿಗಳಲ್ಲಿ ಅವರ ಅಭಿಮಾನದಿಂದ ಅವರಿಗೆ ಮಾಡುತ್ತಿರುವಂತಹ ಬೇರೆ ಬೇರೆ ರೀತಿಯ ಅಭಿಷೇಕಗಳು ಅವರ ಆತ್ಮ ಎಷ್ಟು ಎತ್ತರದಲ್ಲಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ. ಅವರು ಬದುಕಿನುದ್ದಕ್ಕೆ ಕೂಡ ಯಾರ ಕಣ್ಣೀರಿಗೆ ಕಾರಣರಾಗಿರುವುದಿಲ್ಲ, ಅದೆಷ್ಟೋ ಜನರ ಕಣ್ಣೀರನ್ನ ಒರೆಸಿದ್ದಾರೆ. ಯಾರ ದುಃಖಕ್ಕೆ ಅವರು ಕಾರಣೀಭೂತರಾಗಿರುವುದಿಲ್ಲ, ಅದೆಷ್ಟೋ ಜನರ ಸಂತೋಷಗಳಿಗೆ ಅವರು ಪಾತ್ರರಾಗಿದ್ದಾರೆ. ಕೇವಲ ಜೈನ ಧರ್ಮ ಮಾತ್ರ ಅಲ್ಲ, ಅವರನ್ನು ಅರಸಿಕೊಂಡು ಬಂದವರಿಗೆ ಪ್ರತಿ ಸಂದರ್ಭದಲ್ಲಿ ಅವರು ಅನ್ನದಾನದ ಅಕ್ಷಯ ಪಾತ್ರೆಯಾಗಿದ್ದರು. ಅವರ ಬದುಕಿನುದ್ದಕ್ಕೆ ಕೂಡ ಯಾರನ್ನು ಕೂಡ ಗಟ್ಟಿ ಧ್ವನಿಯಲ್ಲಿ ಬೇಸರಿಸುವ ರೀತಿಯಲ್ಲಿ ಅವರು ಮಾತಾಡಿದಂತಹ ವ್ಯಕ್ತಿತ್ವವನ್ನು ಅವರು ಪಡೆದಿರಲಿಲ್ಲ. ಉತ್ತಮ ಮಾತಿನ ಕಲೆ ಅವರಲ್ಲಿತ್ತು, ಉತ್ತಮ ಬದುಕಿನ ಕಲೆ ಅವರಲ್ಲಿತ್ತು.
ಅತಿ ಶ್ರೇಷ್ಠವಾದಂತಹ ವ್ಯಾಪಾರ ಧರ್ಮದ ಮೂಲಕ ಇಡೀ ಜಗತ್ತಿಗೆ ಬೆಳಕಾಗಿ ಅವರು ಬದುಕಿದ್ರು. ಅದರ ಪರಿಣಾಮವೇ ಸಾವಿರಾರು ಜನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡ್ರು. ಸಾವಿರಾರು ಜನ ಮಾಧ್ಯಮದ ಮೂಲಕ ಅವರ ಆತ್ಮ ಶಾಂತಿಗೆ ಚಿರಶಾಂತಿಯನ್ನು ಕೋರಿದ್ರು. ಸಾವಿರಾರು ಜನ ಅವರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಅಣ್ಣಜನ್ನೆ ಬಾರೆಡ್ಡೆ ಜನ ಎನ್ನುವಂತಹ ಮಾತನ್ನ ಹೇಳಿ ದುಃಖವನ್ನು ವ್ಯಕ್ತಪಡಿಸಿದರು. ಅಂತಹ ಆತ್ಮನಿಗೆ ಸದ್ಗತಿ ದೇವಗತಿ ಅಲ್ಲವೇ ಮನುಷ್ಯನ ಶ್ರೇಷ್ಠ ಉತ್ತಮ ಗತಿಯಲ್ಲದೆ ಬೇರೆ ಯಾವ ಗತಿಯೂ ಪ್ರಾಪ್ತ ಆಗುವುದಿಲ್ಲ. ಆದರೆ ಯಾವಾಗ ಅವರ ಆತ್ಮ ನಾವು ಕಂಡಂತಹ ಶರೀರ ಎನ್ನುವಂತಹ ಜಡವಸ್ತುವಿನಿಂದ ದೂರ ಆಯಿತೋ ನಾವಿವತ್ತು ತುಂಬ ದುಃಖವನ್ನು ಪಡೀತಾ ಇದ್ದೇವೆ. ಆದರೆ ಅವರ ಆತ್ಮ ಬಹಳ ಎತ್ತರಕ್ಕೆ ಹೋಗಿ ಸಂತಸವನ್ನು ಪಡ್ತಾ ಇದೆ. ನಾನು ಯಾವತ್ತೂ ಅಣ್ಣಜಣ್ಣ ಅಂತ ಕರೆದದ್ದು ಬಿಟ್ಟರೆ ನನಗೆ ಪ್ರೇಮಣ್ಣ ಪ್ರೇಮ್ ಕುಮಾರ್ ಅಂತ ಕರೆದದ್ದು ಒಂದು ಸಂದರ್ಭದಲ್ಲಿ ನೆನಪಿಲ್ಲ. ನಾನು ಹೈಸ್ಕೂಲು ಹಂತದಲ್ಲೇ ಅಣ್ಣಜಣ್ಣನನ್ನ ಕಂಡಿದ್ದೇನೆ, ಮಾತಾಡಿಸಿಲ್ಲ. ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಬಂಧು ನನ್ನ ಭಾವನವರಾದಂತಹ ಮಹಾವೀರ್ ಹೆಗ್ಡೆಯವರು ಮತ್ತು ಪ್ರೇಮ್ ಕುಮಾರ್ ಅವರ ಒಂದು ಅನನ್ಯ ಜೀವನ ಯಾವ ರೀತಿ ಅಂತ ಹೇಳಿದ್ರೆ, ಇಷ್ಟು ಜನರಲ್ಲಿ ಅಣ್ಣಜಣ್ಣನ ಬಗ್ಗೆ ಅವರ ತಮ್ಮ ವಿಜಯ್ ಕುಮಾರ್ ಬಿಟ್ರೆ ಹೆಚ್ಚು ತಿಳ್ಕೊಂಡವರು ಮಹಾವೀರ್ ಹೆಗ್ಡೆಯವರು, ಅವರ ಬಂಧುಗಳು. ತಾಯಿಗಿಂತ ದೊಡ್ಡ ಆಸ್ತಿ ಯಾರೂ ಇಲ್ಲ, ತಾಯಿಗಿಂತ ದೊಡ್ಡ ಶಕ್ತಿ ಸಂಬಂಧಗಳು ಯಾರೂ ಇಲ್ಲ. ಮಹಾವೀರ್ ಹೆಗ್ಡೆಯವರು ನನ್ನ ಬಂಧು. ಅವರ ಮನೆಯಲ್ಲಿ ಯಾವ ಕಾರ್ಯಕ್ರಮ ಆಗುದಿದ್ರು ಮನೆಯ ಸದಸ್ಯರೊಂದಿಗೆ ಇನ್ನೊಬ್ಬ ಸದಸ್ಯ ಇದ್ರೆ ಅದು ಪ್ರೇಮ್ ಕುಮಾರ್. ಅರ್ಥಾತ್ ಎಷ್ಟೋ ಜನ ನಮ್ಮ ಫ್ಯಾಮಿಲಿ ಅಂತವೇ ಭಾವಿಸಿಕೊಂಡಿದ್ದೆವು. ನಾನು ಆವಾಗ ಅವರಲ್ಲಿ ಮಾತಾಡಿಸ್ತಾ ಇದ್ದೆ. ಅವರು ನಮ್ಮನ್ನ ಗುರುತಿಸಿ ಮಾತಾಡಿಸ್ತಾ ಇದ್ರು, ಇದು ಮಾವೀರಣ್ಣನ ಫ್ಯಾಮಿಲಿ ದಾಖಲು ಮಕ್ಕಳು ಅಂತ ಅವರು ನಮ್ಮನ್ನು ಗುರುತಿಸ್ತಾ ಇದ್ರು. ನನಗೆ ಜಾಬ್ ಆಯಿತು. ಆನಂತರ ಅಣ್ಣಜಣ್ಣನನ್ನು ಶಿಕ್ಷಕನಾಗಿ ಗುರುತಿಸಿದ್ರು. ಅಣ್ಣಜಣ್ಣ ನಾನು ಕೆಲವು ವೇದಿಕೆಯನ್ನು ಹಂಚಿಕೊಂಡೆ, ಕಾರ್ಯಕ್ರಮ ನಿರೂಪಣೆ ಮಾಡಿದೆ, ಉಪನ್ಯಾಸಗಳನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿಕೊಂಡ್ರು. ನಾನು ಅಣ್ಣಜಣ್ಣನನ್ನ ಬಹಳ ಹತ್ತಿರದಲ್ಲಿ ಎಲ್ಲಿ ಗುರುತಿಸಿಕೊಂಡದ್ದು ಅಂತ ಹೇಳಿದ್ರೆ, ನಮ್ಮ ಜಿನಚೈತ್ಯಾಲಯದ ಎದುರು ಇರುವಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರ ನಾರಾವಿಯ ಸೂರ್ಯನಾರಾಯಣ ದೇವರ 15 ವರ್ಷಗಳ ಹಿಂದಿನ ಬ್ರಹ್ಮಕಲಶೋತ್ಸವದಲ್ಲಿ ಅವರು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ವಸಂತ ಭಟ್ರ ಬೆನ್ನೆಲುಬಾಗಿ ನಿಂತುಕೊಂಡ್ರು. ನಾನು ಸಭಾವೇದಿಕೆಯ ಸಂಚಾಲಕನಾಗಿ ಸೇವೆ ಮಾಡಿದೆ. ಅಲ್ಲಿ ಅಣ್ಣಜಣ್ಣನ ಸಾಮರ್ಥ್ಯ ಏನು ಅಂತ ನಮಗೆ ಅರ್ಥ ಆಯಿತು. ಯಾವ ಒಂದು ಕ್ಲಿಷ್ಟಕರವಾದಂತಹ ಸಂದರ್ಭದಲ್ಲಿ ಕೂಡ ಏರುಧ್ವನಿಯಲ್ಲಿ ಮಾತನಾಡುವಂತಹ ವ್ಯಕ್ತಿ ಅವರಲ್ಲ. ಯಾವುದೇ ಒಂದು ಸಂದರ್ಭವನ್ನು ಕೂಡ ಮೃದುವಾದ ಮಾತುಗಳ ಮೂಲಕ ಎಂತಹ ದುರ್ದೈವಿಗಳ ಗಡುಸಾದ ಮನಸ್ಸನ್ನು ಕೂಡ ಗೆಲ್ಲುವಂತಹ ಬದುಕಿನ ಕಲೆ, ಮಾತಿನ ಕಲೆ ಅಣ್ಣಜಣ್ಣನಲ್ಲಿತ್ತು. ನೋಡಲು ಸುಂದರ, ಮಾತು ಮಧುರ, ನಯ ವಿನಯತೆಯಿಂದ ಕೂಡಿದ ಒಂದು ತಲೆಗೂದಲನ್ನು ಬೆಣ್ಣೆಯಿಂದ ಎಷ್ಟು ಉತ್ತಮ ರೀತಿಯಲ್ಲಿ ತೆಗಿಬಹುದ ಅಂತಹ ಚಾಣಾಕ್ಷತನದ ಆಡಳಿತ ಅಣ್ಣಜಣ್ಣನಲ್ಲಿ ಇತ್ತು. ನಾನು ಮನೆಯಲ್ಲಿ ಈವರೆಗೆ ಮಾಡಿದಂತಹ ಎಷ್ಟು ಶುಭ ಕಾರ್ಯಕ್ರಮಗಳಿವೆಯೋ ನಮಗೆ ಸಾಮಾನು ಆ ಪಟ್ಟಿ ಅಣ್ಣಜಣ್ಣನಲ್ಲಿ ಕೊಡುವಂತಹದ್ದು. ಬೇರೆಷ್ಟು ಅಂಗಡಿಗಳಲ್ಲಿ ಸಾಮಾನು ಇರಬಹುದು, ಅಣ್ಣಜಣ್ಣನಲ್ಲಿ ಕೊಡುವುದು. ಯಾಕೆ ಕೊಡುವುದು ಅಂತ ಹೇಳಿದ್ರೆ, 50 ಪಟ್ಟಿಯಲ್ಲಿ ಹೆಸರಿರಬಹುದು, ಇದರಲ್ಲಿ ನನ್ನಲ್ಲಿ ಈ ಒಂದು ವಸ್ತು ಇಲ್ಲ, ಇದರೊಂದು ಬೇರೆ ಅಂಗಡಿಯಲ್ಲಿ ತನ್ನಿ ಅಂತ ಹೇಳುವ ಪ್ರಮೇಯವೇ ಅವರಲ್ಲಿ ಇಲ್ಲ. ಬಾಳೆಯ ಎಲೆಯಿಂದ ಹಿಡಿದು ನೀರಿನ ಬಾಟಲ್ ತನಕ ಏನೆಲ್ಲ ಬೇಕು ಪರಿಪೂರ್ಣವಾಗಿ ಒದಗಿಸಿಕೊಡುವಂತಹ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಕೊಂಡವರಿಗೆ ಒಬ್ಬ ಮಾದರಿಯಾದಂತಹ ವ್ಯಾಪಾರ ಧರ್ಮವನ್ನ ಹೊಂದಿದ್ದಂತಹ ವ್ಯಕ್ತಿ ಅಣ್ಣಜಣ್ಣ. ಎಷ್ಟೋ ಸಂದರ್ಭದಲ್ಲಿ ಅವರು ಹೇಳಿದ್ದಿದೆ, ದೈವಸ್ಥಾನದವರು, ಬಸದಿಯವರು ಎಲ್ಲರೂ ಕೂಡ ಅವರಿಗೆ ವ್ಯಾಪಾರಕ್ಕೆ ಬರ್ತಾರೆ. ವ್ಯಾಪಾರದಲ್ಲಿ ಒಂದಷ್ಟು ಏನು ಸಂಪಾದನೆ ಮಾಡ್ತಾರೋ ಅದೇ ದೇವಸ್ಥಾನಕ್ಕೆ ಅನ್ನದಾನ. ಪ್ರೇಮ್ ಕುಮಾರ್ ಅವರು ಅನ್ನದಾನದ ಅಕ್ಷಯ ಪಾತ್ರೆ ಅವರು. ನಾನು ಕಟ್ಟಡ ಕಟ್ಟಲಿಕ್ಕೆ ಆದ್ರೂ ಒಂದು ಕ್ಷಣ ಯೋಚಿಸ್ತೇನೆ, ಸರ್ಕಾರದ ದುಡ್ಡು ಎಷ್ಟು ಬಂತು, ಸಂಗ್ರಹ ಎಷ್ಟಾಗಿದೆ, ಇವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಯಾರೇ ಬರಲಿ
ಅನ್ನದಾನದ ಮಾತು ಕೇಳಿದ್ರೆ ನಾನು ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ ಎನ್ನುವಂತಹ ಮಾತನ್ನ ಹೇಳಿದರು. ಅಂತಹ ಅನ್ನದಾನದ ಅಕ್ಷಯ ಪಾತ್ರೆ ಪ್ರೇಮ್ ಕುಮಾರ್ ರವರು ಇನ್ನಿಲ್ಲ ಎನ್ನುವುದು ಬಹಳ ಬೇಸರದ ವಿಷಯ. ಇವತ್ತು ಸಾಮಾಜಿಕ ಬದುಕಿನಲ್ಲಿ, ಧಾರ್ಮಿಕ ಬದುಕಿನಲ್ಲಿ, ಸಾಮಾಜಿಕ ಬದುಕಿನಲ್ಲಿ, ಶೈಕ್ಷಣಿಕವಾದ ಬದುಕಿನಲ್ಲಿ, ಆಧ್ಯಾತ್ಮಿಕವಾದಂತಹ ಬದುಕಿನಲ್ಲಿ ಬಹಳಷ್ಟು ಬೆಳಕನ್ನು ನೀಡಿದಂತಹ ದಿವ್ಯ ಚೇತನ ಅವರು. ನಮ್ಮ ಸಮಾಜದ ಒಂದು ದುರ್ದೈವ ಏನು ಅಂತ ಹೇಳಿದ್ರೆ, ಇತ್ತೀಚಿನ 1-2-3 ವರ್ಷಗಳಲ್ಲಿ ನಾವು ಕಂಡಾಗ ಯಾವೆಲ್ಲ ವ್ಯಕ್ತಿಗಳನ್ನು ನಾವು ಕಳ್ಕೊಂಡಿದ್ದೇವೆಯೋ ಅಂತಹ ವ್ಯಕ್ತಿಗಳು ಮತ್ತೆ ಮರಳಿ ಹುಟ್ಟಲು ಸಾಧ್ಯ ಇಲ್ಲ. ಇದು ನಮ್ಮ ಧರ್ಮಕ್ಕೆ ಬಹಳ ದೊಡ್ಡದಾದಂತಹ ನಷ್ಟ. ಅದನ್ನ ಮೀರಿಸುವಂತಹ ವ್ಯಕ್ತಿ ಇನ್ನೊಬ್ಬ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣಜಣ್ಣನಿಗಿಂತ ದೊಡ್ಡ ಸಂಪಾದನೆಯವರು, ದೊಡ್ಡ ಉದ್ಯಮಿಗಳು, ದುಡ್ಡಿನ ಆರ್ಥಿಕತೆ ಶಕ್ತಿ ಇರುವವರು ಬಹಳಷ್ಟು ಇರಬಹುದು. ಆದರೆ ಎಂದೂ ಗರ್ವ ಪಡೆದ, ಸಣ್ಣವರನ್ನು ಅಮ್ಮ ಅಮ್ಮ ಅಂತ ಮಾತನಾಡಿಸಿ ಹಿರಿಯರನ್ನು ಬಹಳ ಗೌರವದಿಂದ ಕಾಣುವಂತಹ ಅಪೂರ್ವ ಚೇತನ ಅದು ಅಣ್ಣಜಣ್ಣ ಆಗಿದ್ರು. ಅವರಿಗೆ ಅವರೇ ಸಾಟಿ. ಇವತ್ತು ನಾವು ಅವರ ಪುದ್ಗಲವಾದಂತಹ ಶರೀರ ಇಲ್ಲ ಅಂತ ನಾವು ತುಂಬಾ ಮರುಕ ಪಡ್ತಾ ಇದ್ದೇವೆ. 65 ವರ್ಷ ಎನ್ನುವಂತಹದ್ದು ಯಾವ ಕಾರಣಕ್ಕೆ ಕೂಡ ಅದು ಸಾಯುವಂತಹ ವರ್ಷ ಅಲ್ಲ. ಆದರೆ ಜೈನ ಧರ್ಮೀಯರಾದಂತಹ ನಾವುಗಳು ಕರ್ಮ ಸಿದ್ಧಾಂತವನ್ನು ನಾವು ತಿಳ್ಕೊಂಡವರಾಗಿದ್ದೇವೆ. ಅವರ ಆತ್ಮ ಇವತ್ತು ಭವ್ಯಾತ್ಮವಾಗಿ ಮೇಲೆ ಹೋದರೂ ಕೂಡ ಅವರನ್ನ ಅವಲಂಬಿಸಿಕೊಂಡು ಅವರ ಜೊತೆಯಲ್ಲಿದ್ದಂತಹ ನಾವು ವೇದನೀಯ ಕರ್ಮವನ್ನು ಅನುಭವಿಸುವಂತಹ ಕರ್ಮ ನಮಗೆ ಒದಗಿ ಬಂತು. ಇದು ಅಣ್ಣಜಣ್ಣನಿಗೆ ಎಲ್ಲಿ ಕೂಡ ಗೊತ್ತಾಗುವುದಿಲ್ಲ. ಅವರ ಆತ್ಮ ಬಹಳ ಶ್ರೇಷ್ಠವಾಗಿ ಭವ್ಯಾತ್ಮವಾಗಿ ಇವತ್ತು ಹೋಗಿದೆ. ದೇವಗತಿಯಲ್ಲಿ ನೆಲೆಸಿತೋ ಅಥವಾ ಶ್ರೇಷ್ಠವಾದಂತಹ ಮನುಷ್ಯ ಗತಿಯಲ್ಲಿ ನೆಲೆಸಿತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಪುತ್ಕಲ ಶರೀರದ ವ್ಯವಹಾರವನ್ನು ನಾವು ನೋಡಿದ್ದೇವೆ. ಸಾಂಸಾರಿಕ ಬದುಕನ್ನು ನಾವು ಕಂಡಿದ್ದೇವೆ. ಅವರ ಮಾತನ್ನು, ವರ್ಚಸ್ಸನ್ನು ನಾವು ಕಂಡಿದ್ದೇವೆ. ಅವರ ಯೋಚನೆ, ಚಿಂತನೆಗಳು, ದೂರದರ್ಶಿತ್ವದ ಆದರ್ಶ ಪಾಲನೆಗಳನ್ನು ನಾವು ನೋಡಿದ್ದೇವೆ. ಇದಕ್ಕಾಗಿ ನಾವು ಮರುಕ ಪಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ಪ್ರಥಮ ಬಾರಿ ಕಣ್ಣೆರೆಪ್ಪೆ ತೆರೆದರೆ ಜನನ, ಅದೇ ಕಣ್ಣನ್ನು ಶಾಶ್ವತವಾಗಿ ಮುಚ್ಚಿದರೆ ಮರಣ ಎನ್ನುವಂತಹ ಮಾತಿನ ಹಾಗೆ ತನ್ನ ಜೀವಿತ ಅವಧಿಯಲ್ಲಿ ಅಣ್ಣಜಣ್ಣ ಮಾಡಿದಂತಹ ಧರ್ಮ ಕಾರ್ಯಗಳು, ಅವರು ನೀಡಿದಂತಹ ಮಾರ್ಗದರ್ಶನದ ನುಡಿಗಳು, ಅವರ ಆದರ್ಶ ವ್ಯಕ್ತಿತ್ವ, ಆದರ್ಶ ಪರಿಪಾಲನೆ ಅದು ಯಾವ ಕಾಲಕ್ಕೂ ಅನ್ವಯ. ಪ್ರೇಮ್ ಕುಮಾರ್ ಎನ್ನುವಂತಹ ಆತ್ಮ ಯಾವತ್ತೂ ಮರಣವಿಲ್ಲ, ಯಾವತ್ತೂ ಶಾಶ್ವತ. ಯಾವ ಹಂತದವರೆಗೆ ಜೈನ ಧರ್ಮ ಇರ್ತದೆಯೋ ಆ ಹಂತದವರೆಗೆ ಪ್ರೇಮ್ ಕುಮಾರ್ ಅವರನ್ನ ಒಂದಲ್ಲ ಒಂದು ಕ್ಷಣದಲ್ಲಿ ನಾವು ನೆನಪಿಸ್ತಾ ಅವರನ್ನ ಅಜರಾಮರವರನ್ನಾಗಿ ನಾವು ಇಟ್ಟುಕೊಳ್ಳುವಂತಹ ಜವಾಬ್ದಾರಿ ನಮ್ಮದಾಗಿದೆ. ಇವತ್ತು ಮಹಾವೀರ ಹೆಗಡೆಯವರು ಒಬ್ಬ ಬಾಲ್ಯ ಸ್ನೇಹಿತ. ವ್ಯಾಪಾರ ಉದ್ದಿಮೆಯಲ್ಲಿ ಯಾವ ರೀತಿ ತೊಡಗಿಕೊಂಡಿದ್ದಾರೋ ಅದು ವಾಸ್ತವದ ಮಾತು. ಅವರ ಮಾತಿನಿಂದ ಏನು ಬರುತ್ತದೆಯೋ ಅದು ಅಕ್ಷರಶ ಸತ್ಯ. ದಿನಕ್ಕೆ 2-3 ಬಾರಿ ಆದರೂ ಕನಿಷ್ಠ ಮಾತನಾಡುವಂತಹ ಸಂಬಂಧಗಳು. ಅಂತಹ ವ್ಯಕ್ತಿ ಅವರ ನುಡಿ ನಮನವನ್ನ ಮಾಡಬೇಕಿತ್ತು. ಆದರೆ ಅವರ ಪರವಾಗಿ, ಅವರ ಬಂಧುವಾಗಿ, ನಮ್ಮ ಅಂಡಾರು ಕುಟುಂಬಕ್ಕೆ ಬಹಳ ಹತ್ತಿರದ ನಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಇದ್ದಂತಹ ಪ್ರೇಮ್ ಕುಮಾರ್ ಅವರಿಗೆ ನುಡಿ ನಮನವನ್ನು ಅರ್ಪಿಸಲಿಕ್ಕೆ ನಾನು ಬಹಳಷ್ಟು ಗೌರವದಿಂದ ಸಂತೋಷ ಪಡ್ತೇನೆ. ಮನುಷ್ಯನಿಗೆ ಹಣ, ಅಂತಸ್ತು, ಸೌಭಾಗ್ಯ ಜಾಸ್ತಿ ಆದ ಹಾಗೆ ಅಹಂಕಾರಗಳು ಕೂಡ ಬರ್ತವೆ. ತನ್ನನ್ನು ತಾನು ವರ್ಣಿಸಿಕೊಳ್ಳುವಂತಹ, ತನ್ನನ್ನು ತಾನು ಬಿಂಬಿಸಿಕೊಳ್ಳುವಂತಹ, ತನ್ನನ್ನು ತಾನೇ ಹೊಗಳಿಕೊಳ್ಳುವಂತಹ ಪ್ರಮೇಯ ಹುಟ್ಟಿಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಮುಂದೆ ನಾವು ನೀಚ ಕುಲದಲ್ಲಿ ಹುಟ್ಟುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗ್ತದೆ. ನಮಗೆ ಉತ್ತಮ ಕುಲ, ನಮಗೆ ಜೈನ ಧರ್ಮದಂತಹ ಉತ್ತಮ ಕುಲ ಪ್ರಾಪ್ತಿ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಪೂರ್ವ ಜನ್ಮದಲ್ಲಿ ನಾವು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರು ಕೂಡ ನನ್ನನ್ನು ನಾವು ಹೊಗಳಿಕೊಳ್ಳಿಲ್ಲ, ಹೊಗಳಿಕೆಗಾಗಿ ಏನನ್ನೂ ಮಾಡಿಲ್ಲ. ಅದರ ಪರಿಣಾಮವಾಗಿ ನಾವು ಒಂದು ಉಚ್ಚ ಕುಲದಲ್ಲಿ ನಾವು ಹುಟ್ಟಿದ್ದೇವೆ. ಅಣ್ಣಜಣ್ಣ ಯಾವತ್ತೂ ಕೂಡ ಆ ಹೆಸರಿಗೋಸ್ಕರ ಕೆಲಸ ಮಾಡಲಿಲ್ಲ, ಧರ್ಮಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಅಂತಹ ಅನನ್ಯ ಚೇತನವನ್ನ ಕಳ್ಕೊಂಡು
ಅವರ ಕುಟುಂಬ ಮಾತ್ರ ಇವತ್ತು ದುಃಖ ಪಡ್ತಾ ಇಲ್ಲ, ಆ ಕುಟುಂಬಕ್ಕೆ ಮಾತ್ರ ನಷ್ಟ ಅಲ್ಲ, ಇಡೀ ಜೈನ ಸಮಾಜಕ್ಕೆ ನಷ್ಟ ಆಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಲಕ್ಷಾಂತರ ಜನರಿಗೆ ಆಹಾರವನ್ನ ಬಡಿಸುವಂತಹ ಸಂದರ್ಭದಲ್ಲಿ ಕೂಡ ಪೂಜ್ಯ ಹೆಗಡೆ ಅವರ ಜೊತೆ, ಅವರ ಕುಟುಂಬಸ್ಥರ ಜೊತೆಯಲ್ಲಿ ಆಹಾರ ಸಮಿತಿಯ ಮುಖ್ಯಸ್ಥನಾಗಿ ಅಣ್ಣಜನ್ನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಇವತ್ತು ಬೇರೆ ಬೇರೆ ಸೌಲಭ್ಯಗಳಿವೆ. ಇವತ್ತು ದುಡ್ಡಿದ್ರೆ ಆಹಾರವನ್ನ ಸರ್ವ್ ಮಾಡುವಂತಹ ನೂರಾರು ಜನರ ಏಜೆನ್ಸಿಯನ್ನು ನಾವು ಕಾಣಬಹುದು. ಆದರೆ ಒಂದು ಕಾಲ ಇತ್ತು, ಆ ರೀತಿಯ ಯಾವ ವ್ಯವಸ್ಥೆಗಳು ಇಲ್ಲದಂತಹ ಸಂದರ್ಭದಲ್ಲಿ ಕೂಡ ಮೃದು ಮಾತುಗಳ ಮೂಲಕ ಎಂಥವನ ಮನಸ್ಸನ್ನು ಒಲಿಸಿ ಕಾರ್ಯಕ್ರಮವನ್ನ ಯಶಸ್ಸನ್ನು ಮಾಡಿಕೊಡುವಂತಹ ಆ ಸಂಘಟನಾ ಶಕ್ತಿ ಪ್ರೇಮ್ ಕುಮಾರ್ ಅವರಿಗಿತ್ತು ಬಂಧುಗಳೇ. ಅದನ್ನ ಮೀರಿಸುವ ಶಕ್ತಿ ಯಾರಿಗೂ ಕೂಡ ಇಲ್ಲ. ಅವರ ದೇಹ ಎಷ್ಟು ಹೊಳಪಿತ್ತೋ, ಅವರು ಧರಿಸುವಂತಹ ವಸ್ತ್ರ ಎಷ್ಟು ಹೊಳಪಿತ್ತೋ, ಅವರ ಮನಸ್ಸು ಕೂಡ ಅಷ್ಟೇ ಹೊಳಪಿತ್ತು. ಆದರೆ ಜೈನ ಧರ್ಮದ ಕರ್ಮ ಸಿದ್ಧಾಂತದ ಪ್ರಕಾರ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪ ಮತ್ತು ಪುಣ್ಯಗಳಿಗೆ ಅನುಸಾರವಾಗಿ ದೇಹ, ಈ ಪುದ್ಗಲ ಎನ್ನುವಂತಹ ಶರೀರವನ್ನ ಬಿಟ್ಟು ಹೋಗಬೇಕಾದರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ತಂದುಕೊಡುತ್ತದೆ, ಕಾಯಿಲೆಗಳನ್ನು ತಂದುಕೊಡುತ್ತದೆ, ಅಪಘಾತಗಳನ್ನು ತಂದುಕೊಡುತ್ತದೆ, ವೇದನೆಗಳನ್ನು ತಂದುಕೊಡುತ್ತದೆ. ಹೇಗಾದ್ರೂ ಮಾಡಿ ಈ ಶರೀರವನ್ನ ಬಿಟ್ಟು ಆತ್ಮ ಬೇರೆ ಕಡೆಗೆ ನಿರ್ಗಮಿಸುತ್ತದೆ. ಇಂತಹ ಸಂದರ್ಭ ಬಂದಿದೆ. ಅವರ ಮಾತಿಗೆ ಪುತ್ರ ವಿಯೋಗವನ್ನ ಸಹಿಸುವಂತಹ ಶಕ್ತಿ ಜಿನೇಶ್ವರನು ಕರುಣಿಸಲಿ. ತನ್ನ ಮಗನು ಜೀವಿತ ಅವಧಿಯಲ್ಲಿ ಮಾಡಿದಂತಹ ಸತ್ಕಾರ್ಯಗಳು, ಧರ್ಮ ಕಾರ್ಯಗಳು ಇಡೀ ಜೈನ ಧರ್ಮಕ್ಕೆ, ಇಡೀ ಮನುಕುಲಕ್ಕೆ ಅದು ಯಾವ ಕಾಲಕ್ಕೆ ಕೂಡ ಮಾದರಿ. ಹೆಮ್ಮೆಯ ಪುತ್ರನನ್ನು ತಾವು ಪಡೆದಿದ್ದೀರಿ. ಕರ್ಮಬಂಧದಿಂದಾಗಿ ಅವರು ನಮ್ಮನ್ನ ಅಗಲಿದ್ದಾರೆ. ಅಂತಹ ಹೆಮ್ಮೆಯ ಪುತ್ರನನ್ನ ಪಡೆದಂತಹ ತಾವುಗಳು ಸಾರ್ಥಕರು. ನಿಮ್ಮ ಬಂಧುಗಳು, ಮಕ್ಕಳು, ಕುಟುಂಬಸ್ಥರು ಎಲ್ಲರೂ ಕೂಡ ಸಾರ್ಥಕರು. ಅಂತಹ ಆತ್ಮ ಮತ್ತೊಮ್ಮೆ ಜೈನ ಧರ್ಮಕ್ಕೆ ದೊಡ್ಡ ದಾರಿದೀಪವಾಗಿ ಮೂಡಿ ಬರಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿಕೊಂಡು ಪ್ರೇಮ್ ಕುಮಾರ್ ಎನ್ನುವಂತಹ ಹೆಸರಿನ ಆತ್ಮಕ್ಕೆ ಜಿನೇಶ್ವರನು ಚಿರಶಾಂತಿಯನ್ನು ಒದಗಿಸಲಿ. ಅವರು ಹಾಕಿಕೊಟ್ಟಂತಹ ಧಾರ್ಮಿಕ, ಸಾಮಾಜಿಕ ಅಡಿಪಾಯ, ಅವರ ಆದರ್ಶ ವ್ಯಕ್ತಿತ್ವ, ಅವರ ಚಿಂತನೆಗಳು, ಅವರ ಮಾರ್ಗದರ್ಶನದ ನುಡಿಗಳು ನಮಗೆಲ್ಲರಿಗೆ ಯಾವುದೇ ಕಾಲದಲ್ಲಿ ಕೂಡ ದಾರಿದೀಪವಾಗಲಿ ಎನ್ನುವಂತಹ ಪ್ರಾರ್ಥನೆಯ ಮೂಲಕ ಅವರ ಆತ್ಮನಿಗೆ ಚಿರಶಾಂತಿಯನ್ನು ಕೋರಿ, ಅವರ ಪ್ರೀತಿ, ಅವರ ನುಡಿಗಳು, ಅವರ ನೆನಪುಗಳು ನಮ್ಮ ದೇಹದಲ್ಲಿ ಯಾವತ್ತೂ, ನಮ್ಮ ಸ್ಮೃತಿ ಪಟಲದಲ್ಲಿ ಯಾವತ್ತೂ ಕೂಡ ಚಿರಸ್ಥಾಯಿಯಾಗಲಿ ಎನ್ನುವಂತಹ ಆಶಯದೊಂದಿಗೆ ಎಲ್ಲ ಬಂಧುಗಳು ಎದ್ದು ನಿಂತು 5 ಬಾರಿ ಪಂಚ ನಮಸ್ಕಾರವನ್ನು ಪಠಿಸುವುದರ ಮೂಲಕ ಅವರ ಆತ್ಮನಿಗೆ ಚಿರಶಾಂತಿಯನ್ನು ಕೋರಬೇಕು ಅಂತ ನಾನು ಅತ್ಯಂತ ಗೌರವಪೂರ್ವಕವಾದಂತಹ ವಿನಂತಿಯನ್ನ ಮಾಡುತ್ತಾ ಪ್ರೇಮ್ ಕುಮಾರ್ ಅವರ ಆತ್ಮನಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಶ್ರದ್ಧೆಯ, ಅತ್ಯಂತ ಭಕ್ತಿಯ, ಅತ್ಯಂತ ಗೌರವದ ನುಡಿ ನಮನಗಳನ್ನು ಅರ್ಪಿಸಲಿಕ್ಕೆ ಸಂತೋಷ ಪಡ್ತೇನೆ. ಎಲ್ಲರೂ ಕೂಡ 5 ಬಾರಿ ಪಂಚ ನಮಸ್ಕಾರವನ್ನ ಪಠಿಸಬೇಕು ಅಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಚ್ಛಾಯಾಣಂ, ನಮೋ ಲೋಯೇ ಸೌವಸಾಹೋಣಂ, ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಚ್ಛಾಯಾಣಂ, ನಮೋ ಲೋಯೇ ಸೌವಸಾಹೋಣಂ, ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಚ್ಛಾಯಾಣಂ, ನಮೋ ಲೋಯೇ ಸೌವಸಾಹೋಣಂ, ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಚ್ಛಾಯಾಣಂ, ನಮೋ ಲೋಯೇ ಸೌವಸಾಹೋಣಂ, ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ,
ಶಾಂತಿ. ಬಂಧುಗಳೇ, ಬಹಳ ಸುಂದರವಾಗಿ ಅಣ್ಣಾಜನ್ನನ ಸತ್ಕಾರ್ಯಗಳನ್ನು ತಮ್ಮ ನುಡಿ ನಮನದ ಮೂಲಕ ಮುಂದಿಟ್ಟಿದ್ದಾರೆ ಅಜಿತ್ ಕುಮಾರ್ ಜೈನ್ ಅವರು. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಹೇಳುವುದುಂಟು, ವಿಜ್ಞಾನ ಕಾಲಿಟ್ಟಿದೆ, ಧರ್ಮ ಮರೆಯಾಗುತ್ತಿದೆ ಅಂತ. ಆದರೆ ವಿಜ್ಞಾನಕ್ಕೂ ನಮ್ಮ ಜೈನ ಧರ್ಮಕ್ಕೂ ಅನ್ಯೋನ್ಯ ಸಂಬಂಧ ಇದೆ. ವಿಜ್ಞಾನದಲ್ಲಿ ಒಂದು ನಿಯಮ ಇದೆ, ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ಶಕ್ತಿಯನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ಇದು ವಿಜ್ಞಾನದ ನಿಯಮ. ಹಾಗೆ ನಮ್ಮ ದೇಹದಲ್ಲಿ ಒಂದು ಶಕ್ತಿ ಇದೆ, ಅದನ್ನು ನಮ್ಮ ಜೈನ ಶಾಸ್ತ್ರದಲ್ಲಿ ನಾವು ಆತ್ಮ ಎಂಬುದಾಗಿ ಕರೀತೇವೆ. ಈ ಆತ್ಮಕ್ಕೆ ಸಾವಿಲ್ಲ. ಹಾಗೆ ಉತ್ತಮ ಸತ್ಕಾರ್ಯಗಳನ್ನು ಮಾಡಿದಂಥ ಅಣ್ಣಾಜನ್ನನ ಆತ್ಮ ಖಂಡಿತವಾಗಿಯೂ ಸದ್ಗತಿಯನ್ನು ಪಡೆದಿದೆ. ಅಣ್ಣಾಜನ್ನನ ದೇಹ ನಮ್ಮೊಂದಿಗೆ ಇಲ್ಲದಿರ್ಬೋದು, ಅವರ ಆತ್ಮ ಶಾಶ್ವತವಾಗಿದೆ, ಅದು ಸದ್ಗತಿಯನ್ನು ಖಂಡಿತ ಪಡೆಯುತ್ತದೆ ಎಂದು ಹೇಳುತ್ತಾ, ಬಂಧುಗಳೇ, ವೇದಿಕೆಯಲ್ಲಿ ನಮ್ಮ ಅಣ್ಣಾಜನ್ನನ ಪ್ರಾಣ ಸ್ನೇಹಿತ ಅಂಡಾರು ಮಹಾವೀರ ಹೆಗ್ಡೆಯವರಿದ್ದಾರೆ. ಗೆಳೆತನ ಎಂದರೆ ಸತ್ತಾಗ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹಾಕುವುದಲ್ಲ. ಇದ್ದಾಗ ಕಷ್ಟ ಸುಖದಲ್ಲಿ ಪರಸ್ಪರ ಪಾಲ್ಗೊಳ್ಳುವುದೇ ನಿಜವಾದ ಗೆಳೆತನ. ಸನ್ಮಾನ್ಯ ಅಂಡಾರು ಮಹಾವೀರ ಹೆಗ್ಡೆ ಹಾಗೂ ಅಣ್ಣಾಜನ್ನನವರ ಗೆಳೆತನ ಒಂದು ರೀತಿಯ ಪವಿತ್ರವಾದ ಗೆಳೆತನ. ಗಳಸ್ಯ ಕಂಠಸ್ಯ ಸ್ನೇಹ ಎಂದರೆ ತಪ್ಪಾಗಲಾರದು. ತನ್ನ ಆತ್ಮೀಯ ಗೆಳೆಯನನ್ನು ಕಳೆದುಕೊಂಡ ಒಂದು ದುಃಖ ಅವರ ಮುಖದಲ್ಲಿ ಕಾಣಬಹುದು. ಇದೀಗ ಸನ್ಮಾನ್ಯ ಮಹಾವೀರ ಹೆಗ್ಡೆಯವರು ತನ್ನ ಅಗಲಿದ ಪ್ರಾಣ ಸ್ನೇಹಿತನಿಗೆ ನುಡಿ ನಮನವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ಬೇಕು. ಎಲ್ಲರಿಗೂ ಜೈ ಜಿನೇಂದ್ರ. ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿದ ನಮ್ಮ ಅಣ್ಣಾಜಣ್ಣನ ಅಭಿಮಾನಿಗಳೇ, ಕುಟುಂಬಸ್ಥರೇ, ಯಾನು ಇದೆಲ್ಲ ಹೆಚ್ಚು ಪಾತ್ರರಿಲ್ಲ, ಯಾನು ಭಾಷಣ ಮಾಡ್ಕೊಂಡು ಎಲ್ಲ ಆಗ್ತದೆ. ಅಣ್ಣಾಜಣ್ಣನ ಬಕ್ಕ ಎನ್ನ ಒಂದು ಜೋಸ್ತಿ 45 ವರ್ಷದ ಯಾನು SLC ಕೈದ ಮಲ್ತದೆ, ಜೀನ್ಸ ಬೇರೆ ಮಲ್ತದೆ ಇತ್ತನ ಇಡ್ಬೇಕ. ಯಾನು ಎನ್ನ ಈ ಲೈನ್ದ ಬೇರೆ ಶುರು ಮಾಡ್ಕೊಂಡು ವರ್ಷನೇ 6 SLC ಆದರೆ ಹೊಸ್ಮಾರ್ಡ್ ಜೀನ್ಸ ಬೇರೆ ಮಾಡ್ತಾರೆ. ಎಂಗ್ಲಿಗೆ ಒಂದು ಸಾಮರ್ಥ್ಯ ಇಂದಿನ ಮಂಡ 6 ಅಮ್ಮೇರ್ಲ ಆದಿರಾಜ ಮುರಯ್ಯರು ಭಾರಿ ಬೇರೆದಾರೆ, ಎಂಗ್ಲ ಅಮ್ಮೇರ್ಲ ಬೇರೆದಾರೆ. ಮಕ್ಕಳು 2 ಜನಲ ಕಾರ್ಲಡೆ ದುಮ್ಮು ಮತ್ತು ಇತ್ತ ಅಂಗಡಿలో ಸುಮಾರು ಉಂಟು. ಹಿಂದೂಸ್ತಾನ್ ಕಮರ್ಷಿಯಲ್ ಸ್ಟೋರ್ಸ್ ಪಂಡದ ಒಂದು ಅಂಗಡಿ ಇತ್ತಾನೆ. ಆ ಅಂಗಡಿ ಮಗಳು ಮುಲ್ಪ 2 ಜನಲ ಅಂತ ಕುಳುವಾರು. ಯಾನು ಹೇಳ್ಬೇಕು, ಒಂದು ಕಿಂಜ ಟೆಂಪರ್ ತಂದು ಲೈನ್ಸ್ ಮಲ್ಪನಾಗ ಸಂಪೂರ್ಣ ಸಹಕಾರ ಕೊಡ್ನ್ಯಾರು ಎಂಗ್ಲ ಅಣ್ಣಾಜಣ್ಣರು ಖಾಲಿ ಎಂಕ್ ಮಾತ್ರ ಸಾಧಾರಣ ಮಾತಿರಲಿಲ್ಲ. ಎಂಗಳ ವ್ಯಾಪಾರಿಗಳಿಗೆ ಅವನ ಪ್ರೀತಿ ಅನ್ಯೋನ್ಯತೆ ಇದ್ದಾನೆ. ಅಣ್ಣಾಜಣ್ಣೆ ಇತ್ತೆ ಮಾತಿರಲ್ಲ ಪಂಡಲಕ್ಕ ಎಂಗಲ ಅಜಿತರು ಬಂದು ಬಂಡೇರು ಇವಾಗ ಮಾತು ಹೆಂಚಿನ ಪಂಡ ಎಂಗಲ ಕುಟುಂಬದ ಮಿಕ್ಕಿ ನೀವು ಪಂಡ ಹತ್ತಿರಕಂದು ನಾವು ಎನ್ನ ಅಮ್ಮ ಪನೋದಿತ್ತೀರಿ ಎಂಕ 3 ಜತ್ತ ಮಗ 4 ಆಣ್ ಜೋಕರು ನಿನ್ನ ಪ್ರತಿ ವರ್ಷ ಒಂಜಿ 3-4 ಸರಿ ಅಂಡಲ್ಲ ಎಂಗಲ ಇಲ್ಲಡೆ ಬರ್ತದೆ. ಎಂಗಲ ಅಮ್ಮಡ ಪಾತ್ರಂದೆ ಬೊಕ್ಕ ಎಂಗಲ ಟಿಪ್ಪಂದೆ ಎಡ್ಡೆ ನೆಕ್ಕ ಮತ್ತು ಮದ್ಮೆಗೆ ಏಪಲೊಳ್ಳೆ ಅಂಚಿತ್ ನಾವಿನ ಅಣ್ಣಾಜಣ್ಣರು. ಈ ಅಣ್ಣಾಜಣ್ಣರಿಗೆ ಈ ಧಾರ್ಮಿಕ ಈ ಲೌಕಿಕ ಇನ್ನು ನೆಕ್ಕ ಮಾತ ಈ ಪ್ರೋತ್ಸಾಹ ಕೊಡ್ತನೋ ಅರ್ನ ಅಮ್ಮ ಲಲಿತಮ್ಮ ಜಯಂದನೆ ಈ ಏಪಲ ಅಪ್ಪಮ್ಮನ ಆಶೀರ್ವಾದ ಇದ್ದಿಂದ ಮಾತ್ರ ಈ ಎಡ್ಡೆ ಕೆಲಸ ಮಾಡ್ಬಾರ ಅವಕಾಶ ಅಂಚೆನೆ ಇನ್ನೆಂಗಳು ಈ ಭಾರತಕ್ಕನ ನೆನೆಪೋಡು ಜಯಪಂಡ ಎಂಗಳು ಏರ್ಲ ಆಣ್ಜೋ ದಾಲ ಪೂರಾ ಇಲ್ಲಡೆ ಕೇಂದ್ರ ದಾಲ ಮಾಡಿ ಪೂಜಿ ಆಂಡ್ಲ ಎಂಗಳು ಮಲ್ಪನ ಕೆಲಸ ಹೋದ ಬತ್ತಿಗುಳ್ಳೆ ಅಕಲ್ಲ ದಾಲ ಒಂದು ಚಿರಿಪಿರಿದ ಅಂತೆ ಅಕಲ್ಲ ಯಾರನ್ನ ಎಂಗಲ್ಲ ವ್ಯವಹಾರ ವ್ಯವಹಾರ ಕಾರ್ಯಕ್ರಮ ಸಾಧಾರಣ ಕೃಷಿ ಮೇಳ ಪಂಚಕಲ್ಯಾಣ
ಜನ ಆಂಡ ನೆಟ್ಟಿ ಇರ್ತದೆ ಸಮಾಜ ಹೋಗಿ ಮಾಡಿಸ್ತೀವಿ ಇಂಗ್ಲಿಂದ ಅವು ಏನೇ ಇಂಗ್ಲೇ ಒಂದು 2-3 ಜನ ಭಟ್ರು ಯಾನಾರೇನೆ ಒಂಜಿ ಮೂಚಿಗಳು ತುಂಬು ರಟ್ಟಿಗಳು ಧರ್ಮಸ್ಥಳ ಒಟ್ಟು ಹೋದ್ ಬರ್ತದೆ ಕಾವಂತರ ಭೇಟಿ ಆಗಿ ಬರ್ತದೆ 5 ಲೋಕ ಧರ್ಮಸ್ಥಳಕ್ಕೆ ಹೋಗ್ತೀರ ಅಂಚಿತ್ನ ಅಣ್ಣಾಜನೆ ಆರ್ನ ಆತ್ಮಕ್ಕೂ ಶಾಂತಿ ಕಡೆ ಯಾನೆ ಹೆಚ್ಚು ಬಾತಿರೋಗಿ ನಿಗ್ಲಮ್ ನಾ ಅಣ್ಣ ಒಂಜಿ ನಮ್ಮ ದಾದಾನೆಲ್ಲ ಆರ್ನ ಸ್ಮರಣೆಗೆ ಬೋಡಾದ ದಾದಾಣ ಒಂಜಿ ಕೆಲಸ ಮಾಡ್ಕೊಡು ಮಾತೇರಿ ನಮ್ಮ ಸಮಾನ ಮನಸ್ಸಿಗೆ ಸೇರಿದೆ ದಯಾನಂದನಿಗೆ ನಿತ್ಯ ಮಾತ ಕೆಲಸ ಅಂಡ್ರಿ ಅಭಿಷೇಕ ಅಂಡ್ರಿ ಬೊಕ್ಕ ನುಡಿ ನಮನ ಆಡು ಉಂದಾಣ ಬೊಕ್ಕ ಏರಿಗ್ಲವೆಲ್ಲ ನೆನಪು ಬರ್ಬೋದು ನಮ್ಮ ಮಾತೇರಿ ಒಂದು ಸಮಾಜದಾಗಿ ಆರು ಮಂದಿ ನೆನಪು ಬೋಡಾದ ದಾದಾಣ ಒಂಜಿ ನಾರಾಯಣೆ ಒಂಜಿ ಕಾರ್ಯಕ್ರಮ ವರ್ಷಕ್ಕೊಂದು ಆಪ್ಲಕ್ಕ ಮಲ್ತನ್ನ ಅವು ಎಂಗಳು ಪೂರ್ವ ಜನರ ಸಹಕಾರ ಕೊಟ್ಟು ಅವನ ಕೊರಲು ಮಲ್ಪುವ ಆ ಕುಟುಂಬಸ್ಥರು ಎಂಗಳ ವಿಜಯಣ್ಣೆ ಮುಂದೆ ಮುಂತದು ಆ ಕೆಲಸ ಮಾಡ್ಕೊಡು ಅಪ್ಪ ಎಂಗಳು ಖಂಡಿತ ಆರ್ನ ಆತ್ಮకు ಶಾಂತಿ ಆಗೋದು ದಯಾನಂದ ಆರ್ನ ಆತ್ಮకు ಏಪಲ್ಲ ಶಾಂತಿ ಅಂಚಿತ್ತನ ಮನುಷ್ಯ ಆರ್ನ ಯೋಗ್ಯ ಏನು ನನಗೆ ಹೆಚ್ಚು ಪಾತ್ರ ಹೋಗಿ ದಯಾನಂದ ಎನ್ನ 8 ಶ್ರದ್ಧಾಂಜಲಿ ಯಾರು ಮಾಡ್ಕೊಡಿക്കുന്നു ಇನ್ನು 6ನೇ ಶ್ರದ್ಧಾಂಜಲಿ ಯಾರು ಮಾತಾಡಲ್ಲ ಕಾಡು ಆ ದೇವರಿಗೆ ಆತ್ಮ ಕೊರಲು ಮಾಡ್ಕೊಡು ತುಂಬ ಭಾವನಾತ್ಮಕವಾಗಿ ತನ್ನ ಪ್ರಾಣ ಸ್ನೇಹಿತನ ಬಗ್ಗೆ ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ ಅಂಡಾರ್ ಮಹಾವೀರ ಹೆಗ್ಡೆಯವರು. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ತನ್ನ ಪ್ರಾಣ ಸ್ನೇಹಿತನನ್ನು ಕಳೆದುಕೊಂಡಂಥ ದುಃಖವನ್ನು ಸಹಿಸುವ ಒಂದು ಆಶೀರ್ವಾದ ದೇವರವರಿಗೆ ಆಶೀರ್ವದಿಸಲಿ ಅಂತ ಕೇಳುತ್ತಾ, ಇದೀಗ ಅಣ್ಣಾ ಜನನ ಅನುಜ ಸನ್ಮಾನ್ಯ ವಿಜಯ್ ಕುಮಾರ್ ಅವರು ಎಲ್ಲರನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಧರ್ಮನಾಥ ಸ್ವಾಮಿನ ಪಾದುಗು ಎರವೊಂದು ಐತೊಟ್ಟುಗು ನಮ್ಮನ ಕಾರ್ಲದ ಮಠದ ಸ್ವಾಮಿನ ಪಾದುಗುಲ ಸೊನ್ನೆ ಬನ್ನೊಂದು ಬೌದ್ಧನ ಮಾತ ಈಗಲ್ನ ಅಣ್ಣನ ಅಭಿಮಾನಿಲೆ ಧರ್ಮ ಬಂದಿದೆ ಯಾನು ಹೆಚ್ಚಿಗೆ ದಾದ ಪಾತ್ರ ಬೊಮ್ಮನ ಸಂದರ್ಭ ಒಂದಾತು ಸಮಾಜವು ಅಣ್ಣೆ ದಾದ ಕೊಡ್ತೇನ ಐನ ಇಂಕಲ್ನ ಕುಟುಂಬದಗಳು ನಲ್ಲ ಕೊರ್ರೆ ಇಂಕಲು ರೆಡಿಯುಲ್ಲ ನಿಖಲ್ನೊಟ್ಟಿಗೆ ಏಪಲ ಇಂಕಲು ಉಲ್ಲಾಸ ಪನ್ನೊಂದು ಪಾತ್ರನ್ ಪನ್ನೊಂದು ಅಣ್ಣನ ಪುದಾರಿಡು ಇಂಕಲ್ಲ ಒಂಜಿ ದಾಯ್ತಾಂಡಲ ಸಮಾಜವು ಕೊರಡನ್ ಪನ್ನ ದೃಷ್ಟಿಡು ಐನ ಮಾವಿರಣ್ಣೆ ಪಂಡ್ಲಿಕ್ಕನಿ ಮನಸ್ಸಡಿ ಎನ್ನೊಂದು ಯಾನು ಇನ್ನೊಂದು ಎನ್ನಕ್ಕೆ ಎಂಕಲ್ನ ಇಲ್ಲದ ಕಳ್ಳೆಲ್ಲ ಆ ಭಾವನೆ ಇಪ್ಪೊಂದು ಪಂಡ್ದು ಪನ್ನೊಂದು ಅಣ್ಣನ ಬಗ್ಗೆ ಏನು ಎಣ್ಣೆಣ್ಣೆಂದು ಪುಗಾರನ್ನ ಮಲ್ಲ ತಪ್ಪಾಪುಡು ಅಣ್ಣ ಸಮಾಜಕ್ಕೆ ಹೆಂಚಿನಂದು ಪನ್ನವು ಈಗ ಪೂರ ತೋಜಾತ್ ಕೊಡ್ತೇವೆ ಐಕ್ ಸಲಾದಿ ಯಾನು ಮಾತೆರೆಗಿಲ್ಲ ಎನ್ನ ಹೃದಯದಿಂದಿನ ಕೃತಜ್ಞತೆ ಪನ್ನೊಂದು ಈತ ಜನ ಆನ ಅಭಿಮಾನಿ ಬಂಧುಲು ಸೇರ್ದು ಎಲ್ಲನಿ ಆಯ್ತಾರ್ದಾನಿ ಸರ್ವ ಧರ್ಮದ ಕಲ್ಲ ನಾರಾವಿ ದೇವಸ್ಥಾನದ ಹಾಲಿಡು ಶ್ರದ್ಧಾಂಜಲಿ ಸಭೆ ದಿತ್ತೇರೆ ಐಕೆ ನಮನ ಬಂದುಲ್ಲ ಮಾತಾ ಬತ್ತದು ಆ ಸಭೆಯನ್ನು ಪೊರ್ಲು ಮಲ್ತು ಕೊರಡೊಂದು ನಿಗಳಕ್ಕೇನೊಂದು ಎನ್ನರಡ್ಡು ಪಾತ್ರ ಮುಗಿತು. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೀಗ ವಂದನಾರ್ಪಣೆಯನ್ನು ನಿರ್ವಹಿಸಿಕೊಡಬೇಕಾಗಿ ಮಾನಸಿ ಮಹಿಳಾ ಸಂಘದ ಅಧ್ಯಕ್ಷೆಯಾಗಿರುವಂಥ ಸುಮಿತ್ರಾ ಸನ್ಮತ್ ಕುಮಾರ್ ಅವರನ್ನು ವಿನಂತಿ ಮಾಡಿಕೊಳ್ತಿದ್ದೇನೆ. ನಮ್ಮೆಲ್ಲರ ಆತ್ಮೀಯರಾದ ಧರ್ಮರತ್ನ ಶ್ರೀಯುತ ದಿವಂಗತ ಪ್ರೇಮ್ ಕುಮಾರ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಿದಂತಹ ಕಾರ್ಕಳದ ಸ್ವಾಮೀಜಿಯವರಿಗೆ ತ್ರಿವಾರಿ ಚಾಮಿಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಧರ್ಮ ಶಾಶ್ವತ, ಹಿಮಾಲಯದಂತೆ ಎತ್ತರ ಎಂಬುದಕ್ಕೆ ಅಣ್ಣಾಜಿಯವರ ಮರಣದಿಂದ ಇವತ್ತಿನ ತನಕದ ಎಲ್ಲ ಕಾರ್ಯಕ್ರಮಗಳು ಸಾಕ್ಷಿ. ಅವರು ಖಂಡಿತ ಬಾನೆತ್ತರಕ್ಕೆ ಧರ್ಮದಲ್ಲಿ ಬಾನೆತ್ತರಕ್ಕೆ ಏರಿದ್ದಾರೆ ಎಂಬುದನ್ನು ನಾವು ಎದೆತಟ್ಟಿ ಹೇಳಬಹುದು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಂದಿನ ಶ್ರದ್ಧಾಂಜಲಿ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು
ದಾಯಿತ್ವವನ್ನು ವಹಿಸಿದಂತಹ ನಮ್ಮ ಹಿರಿಯರಾದ ಶ್ರೀ ಸುಕೀರ್ತಿ ಹೆಗ್ಡೆ ದುಗ್ಗಣ್ಣಾಯಕರ ಮನೆ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ನಮ್ಮೆಲ್ಲರಿಗೂ ಅಣ್ಣಾಜಿಯವರ ಪ್ರತಿಯೊಂದು ಧರ್ಮ ಕಾರ್ಯಗಳ ಬಗ್ಗೆ ಬಹಳಷ್ಟು ಮನಮುಟ್ಟವಾಗಿ ತಿಳಿಸಿದಂತಹ ನುಡಿನಮನಗಳನ್ನು ಸಲ್ಲಿಸಿದಂತಹ ಶಿಕ್ಷಕರಾದ ಶ್ರೀಯುತ ಅಜಿತ್ ಕುಮಾರ್ ಕುಕ್ರಾಣಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು. ಅಂತೆಯೇ ಸಭೆಯಲ್ಲಿ ಉಪಸ್ಥಿತರಿದ್ದು ಆಡಳಿತ ಸಮಿತಿಯಲ್ಲಿ ಅಣ್ಣಾಜಿಯವರು ಯಾವ ರೀತಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನು ಪ್ರತಿಯೊಂದನ್ನು ಎಳೆಯಾಗಿ ತಿಳಿಸಿದಂತಹ ಆಡಳಿತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಶಿಶುಪಾಲ್ ಜೈನ್ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅಂತೆಯೇ ಜೈನ್ ಮಿಲನ್ ಅಧ್ಯಕ್ಷರು, ನಂತರ ಅಧ್ಯಕ್ಷರಾದ ಕಿಶೋರ್ ಕುಮಾರ್, ಯುವಜನ ಸಂಘದ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಇವರು ಮೊನ್ನೆಯಿಂದ ಅಂದರೆ ಈ ಸಭೆಯನ್ನು ಯಾವ ರೀತಿ ನಡೆಸುವುದು, ಅವರಿಗೆ ನಾವು ಯಾವ ರೀತಿ ಹೃದಯಾಂತರಾಳದ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಬಗ್ಗೆ ಚಿಂತನೆಗಳನ್ನು ನಡೆಸಿ ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು. ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ದುಃಖವನ್ನು ಸಹಿಸಿಕೊಂಡು ನಮ್ಮಲ್ಲಿರುವಂತಹ ಅಣ್ಣಾಜಿಯವರ ಮಾತೃಶ್ರೀಯವರಿಗೆ, ಅವರ ಕುಟುಂಬ ವರ್ಗದವರಿಗೆ ಅವರ ಧರ್ಮ ಕಾರ್ಯಗಳು ಅವರಲ್ಲಿ ಮುಂದಕ್ಕೆ ಅವರ ಮನದಲ್ಲಿ ಅಚ್ಚರಿಯಾಗಿ ಉಳಿಯಲಿ, ಅವರಿಗೆ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳುತ್ತಾ ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇಂದು ನಮ್ಮೊಂದಿಗೆ ಉಪಸ್ಥಿತರಿದ್ದು ಅಣ್ಣಾಜಿಯವರನ್ನು ಪುನಃ ಅವರ ಧರ್ಮ ಕಾರ್ಯಗಳನ್ನು ಮನನ ಮಾಡಿಕೊಂಡಂತಹ ಅವರ ಅಭಿಮಾನಿಗಳೆಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರನ್ನು ಮತ್ತೊಮ್ಮೆ ಮನದಾಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಮಗದೊಮ್ಮೆ ಎಲ್ರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಈಗ ಬಸದಿಯಲ್ಲಿ ಮಹಾಪೂಜೆ ನೆರವೇರಲಿಕ್ಕಿದೆ. ಬಳಿಕ ಚಂದ್ರೋದಕವನ್ನು ಸ್ವೀಕರಿಸಿ ಎಲ್ಲರೂ